ಈ ಬಾರಿಯ ಟಿ ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ ನಾವು ವೃತ್ತಗಳ ಬಗ್ಗೆ ಅಭ್ಯಾಸ ಮಾಡೋಣ. ಸೊ ಈ ಒಂದು ಟಿಯ ಪರೀಕ್ಷೆಯಲ್ಲಿ ವೃತ್ತಗಳ ಪಾಠ ಕೂಡ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸುಮಾರು 2ರಿಂದ 3 ಅಂಕಗಳು ಅಥವಾ 4 ಅಂಕಗಳವರೆಗೂ ಕೂಡ ಈ ಒಂದು ಚಾಪ್ಟರ್ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಹಾಗಿದ್ರೆ ಮೊಟ್ಟ ಮೊದಲನೇದಾಗಿ ಈ ವೃತ್ತಗಳ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಯಾವ ರೀತಿ ಕ್ವಶನ್ಸ್ ಬರಬಹುದು ಅನ್ನುವ ಒಂದು ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಅಂದರೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮೊಟ್ಟ ಮೊದಲನೇದಾಗಿ ವೃತ್ತಗಳ ಬಗ್ಗೆ ವೃತ್ತ ಅಂದರೆ ಏನು ಅನ್ನುವ ಒಂದು ಮಾಹಿತಿಯನ್ನು ನೋಡೋಣಂತೆ. ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಅಥವಾ ತಿಳ್ಕೊಂಡಿರ್ತೀರಿ, ಆದರೂ ಕೂಡ ಒಮ್ಮೆ ಪುನರ್ಮನನ ಮಾಡೋಣಂತೆ. ರಿವಿಷನ್ ಮಾಡಿದಷ್ಟು ಒಂದು ಕಾನ್ಸೆಪ್ಟ್ ಈಸಿ ಆಗ್ತಾ ಹೋಗುತ್ತೆ ಮತ್ತು ಪರ್ಫೆಕ್ಟ್ ಕೂಡ ಆಗುತ್ತೆ. ವೃತ್ತ ಅಂದರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಒಂದು ಸಮತಲದ ಮೇಲೆ ಶಾರ್ಟ್ಕಟ್ ಆಗಿ ಬರಿತೀನಿ ನಾನು. ಒಂದು ಸಮತಲದ ಮೇಲೆ ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿರುವ ಬಿಂದುಗಳ ಸಮೂಹಕ್ಕೆ ನಾವು ವೃತ್ತ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಒಂದು ಸಮತಲ ಅಂದರೆ ಗೊತ್ತು ನಿಮಗೆ, ಒಂದೇ ಒಂದು ಪ್ರದೇಶ ಕಾಣ್ತಾ ಇರಬೇಕು ನಿಮಗಲ್ಲಿ. ಸೊ ಈ ಒಂದು ಸಮತಲದ ಮೇಲೆ ಸ್ಥಿರ ಬಿಂದುವಿನಿಂದ, ಅಂದರೆ ಸ್ಥಿರ ಬಿಂದು ಅಂದರೆ ಇಲ್ಲಿ ನಾನೇನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡ್ರಿ, ಓ ಅನ್ನುವ ಒಂದು ಅಕ್ಷರದಿಂದ ಸೂಚಿಸ್ತಾ ಇದ್ದೀನಿ. ಇದಕ್ಕೆ ಸ್ಥಿರ ಬಿಂದು ಅಂತ ಕರಿತೀವಿ. ಇನ್ನು ಇದೊಂದು ಏನು ಬ್ಲೂ ಕಲರಿಂದ ಕಾಣಿಸ್ತಾ ಇದೆ ಹೊರಗಿನ ಪದರ, ಇದು ಬಿಂದುಗಳ ಒಂದು ಗುಂಪಿನಿಂದ ಮಾಡಲ್ಪಟ್ಟಿದೆ. ಅದಕ್ಕೆ ನಾನು ಇದನ್ನ ಬಿಂದುಗಳ ಸಮೂಹ ಅಂತ ಕರಿತೀನಿ. ಇನ್ನು ಸ್ಥಿರ ಅಂತರ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಈ ಸ್ಥಿರ ಬಿಂದುವಿನಿಂದ ಈ ಓ ಇಂದ ಈ ಒಂದು ಪರಿಧಿಯವರೆಗೆ ಇರುವಂತಹ ಬಿಂದುಗಳ ನಡುವಿನ ಅಂತರ ಕೂಡ ಸಮನಾಗಿರಬೇಕು. ಈ ಒಂದು ಬಿಂದುಗಳ ನಡುವಿನ ಅಂತರ, ನೆಕ್ಸ್ಟು ಈ ಬಿಂದುಗಳ ನಡುವಿನ ಅಂತರ, ಈ ಬಿಂದುಗಳ ನಡುವಿನ ಅಂತರ, ಈ ಬಿಂದುಗಳ ನಡುವಿನ ಅಂತರ ಸಮನಾಗಿರಬೇಕು. ಸಮನಾಗಿ ಇದ್ದಾಗ ಮಾತ್ರ ನಾವು ಅದಕ್ಕೆ ವೃತ್ತ ಅಂತ ಕರಿತೀವಿ. ಕರೆಕ್ಟಾ? ಸೊ ಈಗ ವೃತ್ತ ಅನ್ನೋ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟ್ ಪಾರ್ಟಿಗೆ ಹೋಗ್ತೀನಿ. ಅದೇನೆಂದರೆ ವೃತ್ತದ ಭಾಗಗಳು. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ, ಬಟ್ ಆದರೂ ಕೂಡ ಒಮ್ಮೆ ತಿಳ್ಕೊಳ್ಳೋಣ, ರಿವಿಷನ್ ಮಾಡೋಣ. ರಿವಿಷನ್ ಮಾಡಿದಷ್ಟು ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಮತ್ತು ಪ್ರಾಕ್ಟೀಸ್ ಕೂಡ ಆಗುತ್ತೆ, ಪರ್ಫೆಕ್ಟ್ ಕೂಡ ಆಗುತ್ತೆ. ಓಕೆನಾ? ಸೊ ಮೊಟ್ಟ ಮೊದಲನೇ ಒಂದು ವೃತ್ತದ ಭಾಗ ಅಂದರೆ ಅದಕ್ಕೆ ನಾವು ವೃತ್ತ ಕೇಂದ್ರ ಅಂತ ಕರಿತೀವಿ. ವೃತ್ತ ಕೇಂದ್ರ, ಇದನ್ನ ನಾವು ಓ ಅನ್ನುವ ಒಂದು ಅಕ್ಷರದಿಂದ ಸೂಚಿಸ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಡಯಾಗ್ರಾಮ್ ಅಲ್ಲಿ, ಈ ಒಂದು ಓ, ಇದಕ್ಕೆ ನಾವು ವೃತ್ತ ಕೇಂದ್ರ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ವೃತ್ತ ಪರಿಧಿ. ಏನು ವೃತ್ತ ಪರಿಧಿ? ಈ ಬ್ಲೂ ಕಲರಿನ ಕಾಣಿಸ್ತಾ ಇದೆಯಲ್ಲ ಚಿತ್ರದಲ್ಲಿ, ಸೊ ಇದು ವೃತ್ತ ಪರಿಧಿ, ಬಿಂದುಗಳ ಸಮೂಹ. ಇನ್ನು ಮೂರನೇದಾಗಿ ತ್ರಿಜ್ಯ ಅಂತ ಕರಿತೀವಿ. ಸೊ ನಾನಿಲ್ಲಿ ಮತ್ತೊಂದು ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ತೀನಿ. ಓಕೆ, ಇವಾಗ ನೋಡೋಣ. ಸೊ ಇಲ್ಲಿರುವಂತಹ ಒಂದು ಬಿಂದು ಓ ವೃತ್ತ ಕೇಂದ್ರ ಆಗಿದೆ. ಸೊ ಈ ಒಂದು ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದು ವೃತ್ತ ಪರಿಧಿ ಆಯಿತು. ಇನ್ನು ತ್ರಿಜ್ಯ ಅಂದರೆ ಈ ಸ್ಥಿರ ಬಿಂದು ಮತ್ತು ನೆಕ್ಸ್ಟ್ ಈ ಪರಿಧಿ. ಓಕೆನಾ? ಈ ಓ ಮತ್ತು ಈ ಒಂದು ಪರಿಧಿ, ಇವೆರಡರ ನಡುವೆ ಇರುವಂತಹ ಕನಿಷ್ಠ ದೂರಕ್ಕೆ ನಾವು ತ್ರಿಜ್ಯ ಅಂತ ಕರಿತೀವಿ. ಇದನ್ನ ನಾವು ಇಂಗ್ಲಿಷಲ್ಲಿ ರೇಡಿಯಸ್ ಅಂತ ಕರಿತೀವಿ. ಹೀಗಾಗಿ ಸ್ಮಾಲ್ ಆರ್ ಅನ್ನುವ ಒಂದು ಅಕ್ಷರದಿಂದ ಇದನ್ನ ಸೂಚಿಸ್ತಾ ಇದ್ದೀವಿ. ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ತ್ರಿಜ್ಯ ಅಂದರೆ ವೃತ್ತ ಕೇಂದ್ರದಿಂದ ವೃತ್ತ ಪರಿಧಿಯವರೆಗೆ ಇರುವಂತಹ ದೂರಕ್ಕೆ ನಾವು ತ್ರಿಜ್ಯ ಅಂತ ಕರಿತೀವಿ. ಇನ್ನು ನಾಲ್ಕನೇದಾಗಿ ಮುಂದೆ ಸಾಗೋಣ. ಸೊ ಯಾವುದು ಅಂತಂದರೆ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ, ತ್ರಿಜ್ಯದ 2 ಪಟ್ಟು ಇರುವಂತಹ ಒಂದು ವೃತ್ತದ ಭಾಗಕ್ಕೆ ನಾವು ವ್ಯಾಸ ಅಂತ ಕರಿತೀವಿ. ಸೊ ವ್ಯಾಸ ಅಂದರೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ರೇಖೆ, ಅದನ್ನು ನಾವು ವ್ಯಾಸ ಅಂತ ಕರಿತೀವಿ. ಅಥವಾ ವೃತ್ತದಲ್ಲಿ ಅಡಗಿರುವಂತಹ ಅತ್ಯಂತ ದೊಡ್ಡ ಜ, ಕೇಳ್ತಿರ್ತಾರೆ ಪ್ರಶ್ನೆನ, ನೆನ್ಪಿಟ್ಕೋಬೇಕು. ದೊಡ್ಡ ಜ, ಈ ದೊಡ್ಡ ಜಾಕ್ಕೆ ನಾವು ವ್ಯಾಸ ಅಂತ ಕರಿತೀವಿ. ಸೊ ಇದನ್ನ ಹೇಗೆ ಡ್ರಾ ಮಾಡೋದು ಅಂದರೆ ನೋಡ್ರಿ, ಸೊ ಈ ಒಂದು ಸ್ಟ್ರೇಟ್ ಆದಂಥ ಲೈನ್ ಕಾಣಿಸ್ತಾ ಇದೆ ನೋಡಿ. ಸೊ ಇದು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿದೆ. ಸೊ ಇದಕ್ಕೆ ನಾವು ವ್ಯಾಸ ಅಂತ ಕರಿತೀವಿ. ಇದಕ್ಕೆ ಇಂಗ್ಲಿಷಲ್ಲಿ ಡಯಾಮೀಟರ್ ಅಂತ ಕರೀತಾರೆ. ಸೊ ಹೀಗಾಗಿ ನಾವು ಸೂಚಿಸುವಂತಹ ಅಕ್ಷರ ಡಿ. ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ವ್ಯಾಸಕ್ಕೆ ಒಂದು
ಪ್ರಮುಖ ಒಂದು ಅಂಶ ಏನಂತಂದರೆ ಅದು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಬೇಕು. ಓಕೆನಾ? ಇನ್ನು 5ನೇ ಒಂದು ಭಾಗಕ್ಕೆ ಹೋಗೋಣ. ಜ. ಏನು ಜ ಅಂದರೆ ವೃತ್ತ ಪರಿಧಿಯ 2 ಬಿಂದುಗಳನ್ನು ಸೇರಿಸುವಂತಹ ಒಂದು ರೇಖೆಗೆ ಜ ಅಂತ ಕರಿತೀವಿ. ಒಂದು ಕಂಡೀಷನ್ ಇದೆ ಜ ಅನ್ನಕ್ಕೆ. ಏನು ಒಂದು ಕಂಡೀಷನ್ ಅಂತಂದರೆ ಇದು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಬಾರ್ದು. ಒಂದು ವೇಳೆ ಇದೇನಾದರೂ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗ್ಬಿಟ್ರೆ ಇದಕ್ಕೆ ನಾವು ವ್ಯಾಸ ಅಂತ ಕರಿತೀವಿ. ಅದಕ್ಕೋಸ್ಕರನೇ ವ್ಯಾಸವನ್ನು ಅತ್ಯಂತ ದೊಡ್ಡ ಜ ಅಂತ ಕೂಡ ಕರೀತಾರೆ. ಅರ್ಥ ಆಯ್ತಾ? ಸೊ ಜಾಕ್ ಹೆಸರು ಕೊಡೋಣ ಬೇಕಂದ್ರೆ ಎ ಮತ್ತು ಬಿ. ಸೊ ಎ ಮತ್ತು ಬಿ ಅನ್ನುವಂಥ ವೃತ್ತ ಪರಿಧಿಯ ಮೇಲಿನ 2 ಬಿಂದುಗಳನ್ನು ಈ ಒಂದು ರೇಖೆ ಸೇರಿಸ್ತಾ ಇದೆ. ಸೊ ಹೀಗಾಗಿ ಒಳಗಿದೆ ಅಂತರ್ ರೇಖೆ ಅಂತಾನು ಕೂಡ ಕರಿತೀವಿ. ಸೊ ವೃತ್ತದ ಒಳಗಿರೋದ್ರಿಂದ ಈ 2 ಬಿಂದುಗಳನ್ನು ಸೇರಿಸುವಂತಹ ಒಂದು ರೇಖೆಗೆ ಜ ಅಂತ ಕರಿತೀವಿ. ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಕಾನ್ಸೆಪ್ಟನ್ನು ಅರ್ಥ ಮಾಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನು 6ನೇದಾಗಿ ವೃತ್ತ ಪರಿಧಿಯ ಒಂದು ಭಾಗ. ಇಷ್ಟು ಭಾಗವನ್ನು ನಾನು ತಗೊತೀನಿ. ಇಷ್ಟು ಭಾಗ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಭಾಗ ನಾನು ತಗೊತೀನಿ ಅಂದರೆ ವೃತ್ತ ಪರಿಧಿಯನ್ನು ಕಟ್ ಮಾಡ್ತೀನಿ. ಕಟ್ ಮಾಡಿ ಇಷ್ಟು ಭಾಗವನ್ನು ತಗೊತೀನಿ ನಾನು. ಇಷ್ಟು ಭಾಗಕ್ಕೆ ನಾನು ಕಂಸ ಅಂತ ಕರಿತೀನಿ. ಏನಂತ ಕರಿತೀನಿ? ಕಂಸ ಅಂತ ಕರಿತೀನಿ. ಸೊ ಈ ಒಂದು ಕಂಸವನ್ನು ನಾನು ಯಾವ ರೀತಿ ತೋರಿಸಿದ್ದೀನಿ ಅಂತ ಈ ಒಂದು ಡೈಗ್ರಾಮಲ್ಲಿ ಕಾಣಿಸ್ತಾ ಇದೆ. ಅರ್ಥ ಆಯ್ತಾ? ಸೊ ನೋಡಿ, ಭಾಗಗಳನ್ನು ಮತ್ತೆ ನೋಡೋಣ. ವೃತ್ತ ಕೇಂದ್ರ, ವೃತ್ತ ಪರಿಧಿ, ತ್ರಿಜ್ಯ, ವ್ಯಾಸ, ಜ ಮತ್ತು ಕಂಸಗಳು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಇದರಲ್ಲಿ 2ರಿಂದ 3 ಭಾಗಗಳು ಬರ್ತವೆ. ಅವನ್ನ ಕೂಡ ಪ್ರಾಕ್ಟೀಸ್ ಮಾಡೋಣ. ಒಂದು ನಿಮಿಷ, ನಾನು 2 ವೃತ್ತಗಳನ್ನು ಡ್ರಾ ಮಾಡ್ತೀನಿ. ಇವಾಗ ಈ 2 ವೃತ್ತಗಳನ್ನು ಡ್ರಾ ಮಾಡ್ತೀನಿ. ಸೊ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಈ ವೃತ್ತ ಕೇಂದ್ರ ಇದೆಯಲ್ಲ, ಈ ವೃತ್ತ ಕೇಂದ್ರದಿಂದ ನಾನು ಒಂದು ರೇಖೆಯನ್ನು ಎಳಿತೀನಿ. ಇದಕ್ಕೆ ನಾವೇನಂತ ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ. ಸೊ ಮತ್ತೊಂದು ರೇಖೆಯನ್ನು ನಾನು ಎಳಿತೀನಿ. ಸೊ ಇದಕ್ಕೂ ಕೂಡ ನಾನು ತ್ರಿಜ್ಯ ಅಂತ ಕರಿತೀನಿ. ಓಕೆನಾ? ಸೊ ನೋಡಿ, ಈಗ ಒಂದು ನಮಗೆ ಭಾಗ ಕಾಣಿಸ್ತಾ ಇದೆ. ಯಾವ ಭಾಗ? ಇಲ್ಲಿಂದ ಇಲ್ಲಿವರೆಗೂ ಇರುವಂಥ ಒಂದು ಭಾಗ ಕಾಣಿಸ್ತಾ ಇದೆ. ಅಂದರೆ ಇದನ್ನು ನಾವು ಒಂದು ಕೇಕ್ ಆಕಾರವನ್ನು ನೋಡಿದಾಗ ಸೊ ಇಷ್ಟು ಭಾಗವನ್ನು ನಾನು ಕಟ್ ಮಾಡ್ತೀನಿ. ಸೊ ಕಟ್ ಮಾಡಿದ ಒಂದು ಭಾಗಕ್ಕೆ ನಾವು ಏನಂತ ಕರಿತೀವಿ ಅಂದರೆ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಯಾವ ಖಂಡ ಅಂತೀವಿ? ತ್ರಿಜ್ಯಾಂತರ ಖಂಡ. ಒಂದು ಕೇಕನ್ನು ಕಟ್ ಮಾಡಿದಾಗ, ಈ ರೀತಿ ಕಟ್ ಮಾಡಿದಾಗ ಒಂದು ಕೈಯಲ್ಲಿರುವಂತಹ ಪೀಸ್, ಆ ಪೀಸ್ಗೆ ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು. ಹಾಗಿದ್ರೆ ತ್ರಿಜ್ಯಾಂತರ ಖಂಡ ಅಂದರೆ ಏನು? 2 ತ್ರಿಜ್ಯ ಮತ್ತು 1 ಕಂಸ. 2 ತ್ರಿಜ್ಯ ಮತ್ತು 1 ಕಂಸ. ಇದರಿಂದ ಮಾಡಲ್ಪಟ್ಟಿರುವಂಥ ಆಕೃತಿಗೆ ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಕ್ಲಿಯರಾ? ನೆಕ್ಸ್ಟ್, ಹಾಗಿದ್ರೆ 2 ತ್ರಿಜ್ಯಾಂತರ ಖಂಡಗಳು ಕಾಣಿಸ್ತಾ ಇದೆ. ಎಲ್ಲಿ ಅಂದರೆ ನೋಡ್ಬೋದು. ಈಗ ಇದೊಂದು ಕಂಸ, ಇದೊಂದು ತ್ರಿಜ್ಯ, ಇದೊಂದು ತ್ರಿಜ್ಯ. ಸೊ ಹಾಗಿದ್ರೆ ನೋಡಿ, ಇಲ್ಲಿ 2 ತ್ರಿಜ್ಯಗಳು, 1 ಕಂಸ. ಹಾಗಿದ್ರೆ ಈ ತ್ರಿಜ್ಯಾಂತರ ಖಂಡದಲ್ಲೇ 2 ವಿಧಗಳಿದ್ದಾವೆ. ಒಂದು ಲಘು ತ್ರಿಜ್ಯಾಂತರ ಖಂಡ, ಅಂದರೆ ಈ ಭಾಗ, ಸಣ್ಣ ಭಾಗ. ನಿಮಗೆ ಲಘು ಕೋನ ಅಂದರೆ ಗೊತ್ತು. 90 ಡಿಗ್ರಿಯ ಒಳಗೆ ಇರುವಂತಹ ಕೋನಕ್ಕೆ ಲಘು ಕೋನ ಅಂತೀವಿ. ಅದೇ ರೀತಿಯಾಗಿ 90 ಡಿಗ್ರಿಗಿಂತ ಒಳಗೆ ಇರುವಂಥ ಒಂದು ಕೋನಕ್ಕೆ ಅಥವಾ ಆ ಕೋನದಿಂದ ಉಂಟಾಗಿರುವಂತಹ ಒಂದು ಖಂಡಕ್ಕೆ ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಸೊ ಇನ್ನು ಉಳಿದಿರುವಂಥ ಎಲ್ಲ ಭಾಗ, ಈ ದೊಡ್ಡ ಕೋನ, ಈ ಒಂದು ಕೋನಕ್ಕೆ ನಾವು ಅಧಿಕ ಕೋನ ಅಂತ ಕರಿತೀವಿ. ಸೊ ಹೀಗಾಗಿ ಇದಕ್ಕೆ ನಾವು ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಅಧಿಕ ತ್ರಿಜ್ಯಾಂತರ ಖಂಡ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ತ್ರಿಜ್ಯಾಂತರ ಖಂಡ ಅಂದ್ರೇನು? 2 ತ್ರಿಜ್ಯ, 1 ಕಂಸ. ಅದರಿಂದ ಮಾಡಲ್ಪಟ್ಟಿರುವಂತಹ ಆಕೃತಿಗೆ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಏನಾದರೂ ಕೋನದ ಒಂದು ವ್ಯಾಲ್ಯೂ 90 ಡಿಗ್ರಿಗಿಂತ ಒಳಗಿದ್ರೆ ಅದಕ್ಕೆ ನಾವು ಲಘು ಕೋನ ಅಂತೀವಿ. 90 ಡಿಗ್ರಿಗಿಂತ ಹೆಚ್ಚಿದ್ರೆ ನಾವು ಅದಕ್ಕೆ ಅಧಿಕ ತ್ರಿಜ್ಯಾಂತರ ಖಂಡ ಅಂತಲೂ ಕೂಡ ಕರಿತೀವಿ. ಅರ್ಥ ಆಯ್ತಾ? ಇದಕ್ಕೆ ಸೂತ್ರಗಳಿದ್ದಾವೆ. ಆ ಸೂತ್ರವನ್ನು ನೆಕ್ಸ್ಟ್ ತಿಳ್ಕೊಳ್ಳೋಣ. ನೆಕ್ಸ್ಟ್ ಮುಂದಿನದಾಗಿ ಇನ್ನೊಂದು ವೃತ್ತ ಕಾಣಿಸ್ತಾ ಇದೆ ಇಲ್ಲಿ. ಸೊ ಈ ವೃತ್ತದಲ್ಲಿ ನಾನು ಒಂದು ವೃತ್ತ ಕೇಂದ್ರವನ್ನು ನಾನು ಇಲ್ಲಿ ತೋರಿಸ್ತೀನಿ. ಓಕೆ, ಓ ಅನ್ನುವಂಥ ಒಂದು ವೃತ್ತ ಕೇಂದ್ರವನ್ನು ತೋರಿಸ್ತೀನಿ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಇಷ್ಟು ಭಾಗವನ್ನು ತೋರಿಸ್ತೀನಿ ನಿಮಗೆ. ಯಾವ ಭಾಗ? ಇದಕ್ಕೆ ನಾವೇನಂತ ಕರಿತೀವಿ? ಫಸ್ಟ್ ಆಫ್ ಆಲ್
AB ಅನ್ನುವುದು ನಮಗೆ ಗೊತ್ತು ಜ ಅಂತ, ಯಾಕಂದ್ರೆ ಈ ಎರಡು ವೃತ್ತಪರಿಧಿ ಎರಡು ಬಿಂದುಗಳನ್ನು ಸೇರಿಸ್ತಾ ಇದೆ. ಸೊ ಹಾಗಾಗಿ ಇದು ಜ, ಮತ್ತೆ ಇಷ್ಟು ಭಾಗ ಇದೆ, ಇಷ್ಟು ಭಾಗ ಇದೆ. ಸೊ ಇದನ್ನು ನಾನು ಸಪ್ರೇಟ್ ಆಗಿ ತೋರಿಸ್ತೀನಿ. ಇಷ್ಟು ಭಾಗ ಇದೆ, ಕ್ಲಿಯರಾ? ಸೊ ಇದಕ್ಕೆ ನಾವು ವೃತ್ತಖಂಡ ಅಂತ ಕರಿತೀವಿ, ವೃತ್ತಖಂಡ. ಹಾಗಾದ್ರೆ ವೃತ್ತಖಂಡ ಅಂದ್ರೆ ಏನು? ಒಂದು ಜ ಮತ್ತೆ ಒಂದು ಕಂಸ, ಒಂದು ಜ ಮತ್ತೆ ಒಂದು ಕಂಸ, ಅದರಿಂದ ಮಾಡಲ್ಪಟ್ಟಿರುವಂತಹ ಆಕೃತಿಗೆ ವೃತ್ತಖಂಡ ಅಂತ ಕರಿತೀವಿ. ತ್ರಿಜ್ಯಾಂತರ ಖಂಡ ಅಂದ್ರೆ ಎರಡು ತ್ರಿಜ್ಯ ಇರಬೇಕು, ಜ ಇದ್ರೆ ಅಲ್ಲಿ ವೃತ್ತಖಂಡ ಉಂಟಾಗುತ್ತೆ. ಹಾಗಿದ್ರೆ ಇಲ್ಲೂ ಕೂಡ ಎರಡು ರೀತಿಯಾದಂತಹ ವೃತ್ತಖಂಡಗಳನ್ನ ನೋಡ್ಬೋದು. ಒಂದು ಲಘು ವೃತ್ತಖಂಡ, ಇನ್ನೊಂದು ಅಧಿಕ ವೃತ್ತಖಂಡ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ದೊಡ್ಡ ಭಾಗ, ಅಧಿಕ ವೃತ್ತಖಂಡ. ಇಲ್ಲಿ ತೋರಿಸ್ತೀನಿ ನೋಡ್ರಿ, ಇದು ದೊಡ್ಡ ಭಾಗ, ಇದಕ್ಕೆ ನಾವು ಅಧಿಕ ವೃತ್ತಖಂಡ ಅಂತ ಕರಿತೀವಿ. ಸೊ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ, ತ್ರಿಜ್ಯಾಂತರ ಖಂಡ ಮತ್ತೆ ವೃತ್ತಖಂಡಕ್ಕೆ ಇರುವಂತಹ ವ್ಯತ್ಯಾಸ. ಅರ್ಥ ಆಯ್ತಾ? ಇನ್ನೂ ಒಂದು ಭಾಗ ಇದೆ, ಆ ಭಾಗವನ್ನು ಕೂಡ ನೋಡ್ಬಿಡೋಣಂತೆ. ಯಾವ ಭಾಗ? ಸೊ ಒಂದು ವೃತ್ತವನ್ನ 4 ಸಮಭಾಗಗಳಾಗಿ ವಿಂಗಡಣೆ ಮಾಡುವಂತಹ ಒಂದು ಖಂಡಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಚತುರ್ಥಕ ಖಂಡ ಅಂತೀವಿ. ನೋಡ್ರಿ, ಹೆಸರಲ್ಲೇ ಇದೆ ಚತುರ್ಥ ಅಂದ್ರೆ 4. ವೃತ್ತವನ್ನು 4 ಸಮಭಾಗಗಳಾಗಿ ವಿಂಗಡಣೆ ಮಾಡುವಂತ ಖಂಡಕ್ಕೆ ಚತುರ್ಥಕ ಖಂಡ ಅಂತೀವಿ. ಸೊ ಇಲ್ಲಿ ನಮ್ಗೆಲ್ರಿಗೂ ಗೊತ್ತು, ಒಂದು ವೃತ್ತ 360 ಡಿಗ್ರಿ ಕೋನವನ್ನು ಹೊಂದಿರುತ್ತೆ. ಒಂದು ಪರಿಪೂರ್ಣ ವೃತ್ತ 360 ಡಿಗ್ರಿ ಕೋನವನ್ನು ಹೊಂದಿರುತ್ತೆ. ಹಾಗಾದ್ರೆ ಇದರಲ್ಲಿ 4 ಭಾಗಗಳಂದ್ರೆ ಎಷ್ಟು ಬಂತು? 90 ಡಿಗ್ರಿ ಬಂತು. ಹಾಗಾದ್ರೆ ನೋಡ್ಬೋದು ನೀವು ಇಲ್ಲಿ ಒಂದು ಲಂಬ ಕೋನವನ್ನ ಉಂಟು ಮಾಡುವಂತಹ ಒಂದು ಖಂಡ. ಸೊ ಇದು ಕೂಡ ತ್ರಿಜ್ಯಾಂತರ ಖಂಡನೇ, ಆದರೆ ತ್ರಿಜ್ಯಾಂತರ ಖಂಡದಲ್ಲಿ 3ನೇ ವಿಧ. 2 ಕಲ್ತಿದ್ದೀವಿ, ಒಂದು ಲಘು, ಇನ್ನೊಂದು ಅಧಿಕ. ಹಾಗಿದ್ರೆ 3ನೇದು ಯಾವುದು ಅಂದ್ರೆ ಚತುರ್ಥಕ ಖಂಡ. ಇಲ್ಲೂ ಕೂಡ ಇಲ್ಲೊಂದು ತ್ರಿಜ್ಯ ಇದೆ, ಇಲ್ಲೊಂದು ತ್ರಿಜ್ಯ ಇದೆ, ಒಂದು ಕಂಸ ಇದೆ. ತ್ರಿಜ್ಯಾಂತರ ಖಂಡ ಡೆಫಿನೇಷನ್ ಏನು ಹೇಳ್ರಿ? 2 ತ್ರಿಜ್ಯ 1 ಕಂಸದಿಂದ ಮಾಡಲ್ಪಟ್ಟಿರುವ ಆಕೃತಿ. ಹಾಗಿದ್ರೆ ಚತುರ್ಥಕ ಖಂಡ ಕೂಡ 90 ಡಿಗ್ರಿಯ ಕೋನವನ್ನು ಹೊಂದಿರುತ್ತೆ. ಸೊ 4 90 ಡಿಗ್ರಿ ಕೋನಗಳು, ಇಲ್ಲೊಂದು 90 ಡಿಗ್ರಿ, ಇಲ್ಲೂ ಒಂದು 90 ಡಿಗ್ರಿ, ಇಲ್ಲೂ ಕೂಡ ಒಂದು 90 ಡಿಗ್ರಿ. ಸೊ ಹಾಗಾದ್ರೆ ಇವೆಲ್ಲವುಗಳನ್ನ ಕೂಡಿಸಿದ್ರೆ ಮೊತ್ತ ನಮಗೆ 360 ಬರುತ್ತೆ. ಹಾಗಿದ್ರೆ ಅದು ಒಂದು ಪರಿಪೂರ್ಣ ವೃತ್ತ ಆಗುತ್ತೆ. ಸೊ ಹಾಗಿದ್ರೆ ಚತುರ್ಥಕ ಖಂಡದ ಕೋನ ಯಾವಾಗಲೂ 90 ಡಿಗ್ರಿಗೆ ಸಮ ಆಗಿರುತ್ತೆ. ಅರ್ಥ ಆಯ್ತಾ? ಈಸಿಯಾಗಿ ಕಾನ್ಸೆಪ್ಟನ್ನು ನಾವು ತಿಳ್ಕೊಬೋದು. ಮುಂದಿನದಾಗಿ ಇದರಲ್ಲಿ ವಿಶೇಷ ಪ್ರಕರಣಗಳು ಅಂತ ಬರ್ತವೆ, ಅವುಗಳನ್ನು ತಿಳ್ಕೊಂಡ್ರೆ ನಿಮಗೆ ಆದಷ್ಟು ಈ ವೃತ್ತಗಳು ಪಾಠ ತುಂಬಾ ಸುಲಭವಾಗುತ್ತೆ. ಆ 3 ಪ್ರಕರಣಗಳ ಬಗ್ಗೆ ಈಗ ಅಭ್ಯಾಸ ಮಾಡೋಣಂತೆ. ಸೊ ನಾನಿಲ್ಲಿ 3 ವೃತ್ತಗಳನ್ನು ಡ್ರಾ ಮಾಡ್ತೀನಿ. 3 ವೃತ್ತಗಳನ್ನು ಡ್ರಾ ಮಾಡಿದ್ದೀನಿ. ನಾನು ಹೇಳ್ತಾ ಇರುವಂಥ ಕಾನ್ಸೆಪ್ಟನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ರಿ, ಅಂದರೆ ಅರ್ಥ ಆಗುತ್ತೆ. ಇಲ್ಲದೇ ಇದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಇದು ಮೊದಲನೇ ವೃತ್ತ, ಇದು 2ನೇ ವೃತ್ತ, ಇದು 3ನೇ ವೃತ್ತ. ಓಕೆನಾ? ನೋಡಿ ಯಾವ ರೀತಿ ಬದಲಾಗುತ್ತೆ, ಒಂದೇ ಒಂದು ಸರಳ ರೇಖೆ, ಸಾಮಾನ್ಯ ಸರಳ ರೇಖೆ ಯಾವ ರೀತಿ ಬದಲಾಗುತ್ತೆ ಅಂತ. ನಾನೊಂದಿಲ್ಲಿ ಸರಳ ರೇಖೆಯನ್ನು ತೋರಿಸ್ತೀನಿ ನೋಡ್ರಿ. ಓಕೆನಾ? ಇದೊಂದು ಸರಳ ರೇಖೆ, ಈ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೊಂದು ಸರಳ ರೇಖೆ. ಡಾರ್ಕ್ ಬ್ಲೂ ಅಲ್ಲಿರೋದು ಒಂದು ವೃತ್ತ, ನಿಮಗೆ ಈಗ ಆಲ್ರೆಡಿ ಗೊತ್ತು. ನೋಡ್ರಿ, ವೃತ್ತದ ಹೊರಗೆ ಇರುವಂತಹ ರೇಖೆಗೆ ನಾವು ಇಲ್ಲಿ ಸರಳ ರೇಖೆ ಅಂತೀವಿ. ನೋಡಿ ಯಾವ ರೀತಿ ಒಂದು ಈ ರೇಖೆ ವರ್ತನೆ ಆಗುತ್ತೆ ಅನ್ನೋ ಒಂದು ಪ್ರಕರಣದ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಮೊದಲನೇ ಪ್ರಕರಣದಲ್ಲಿ ಒಂದು ವೃತ್ತ ಇದೆ, ಕರೆಕ್ಟಾ? ಒಂದು ಸರಳ ರೇಖೆ ಇದೆ. ಇದೇ ಸರಳ ರೇಖೆಯನ್ನು ನಾನು ವೃತ್ತದ ಒಳಗಡೆ ತಗೊಂಡು ಬರ್ತೀನಿ. ಇವಾಗ ನೋಡ್ರಿ, ಮೊದಲನೇದಾಗಿ ಪ್ರಕರಣದಲ್ಲಿ ಸರಳ ರೇಖೆ ಇರುವಂತಹ ಒಂದು ರೇಖೆ ಈಗ ಈ ರೇಖೆ ಛೇದಕ ರೇಖೆಯಾಗಿ ಪರಿವರ್ತನೆ ಆಗುತ್ತೆ. ಛೇದಕ ರೇಖೆ, ಇದಕ್ಕೊಂದು ಹೆಸರು ಕೊಡೋಣ, ಎಕ್ಸ್ ವೈ ಅಂತ. ಸೊ ನೋಡಿ, ಮೊದಲನೇ ಪ್ರಕರಣದಲ್ಲಿ ಎಕ್ಸ್ ವೈ ಅನ್ನೋದು ಸರಳ ರೇಖೆ ಆಗಿತ್ತು, ಬಟ್ 2ನೇ ಪ್ರಕರಣದಲ್ಲಿ ಎಕ್ಸ್ ವೈ ಅನ್ನೋದು ಛೇದಕ ರೇಖೆಯಾಗಿದೆ. ಛೇದಕ ರೇಖೆ ಅಂದರೆ ಏನು? ವೃತ್ತವನ್ನ 2 ಬಿಂದುಗಳಲ್ಲಿ ಛೇದಿಸುವ ರೇಖೆ. ಛೇದಿಸುವ ರೇಖೆ ಅಂದರೆ ಕಟ್ ಮಾಡುವಂಥದ್ದು. ಸೊ 2 ಬಿಂದುಗಳಲ್ಲಿ
ಅಥವಾ ಎರಡು ಬಿಂದುಗಳ ಮೂಲಕ ಹಾದು ಹೋಗುವಂಥ ರೇಖೆಗೆ ನಾವು ಛೇದಕ ರೇಖೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಈ ಒಂದು ಸರಳ ರೇಖೆ ಇದ್ದಿದ್ದು ಛೇದಕ ರೇಖೆಯಾಗಿ ಪರಿವರ್ತನೆ ಆಯಿತು. ನೀವಿಲ್ಲಿ ನೋಡ್ಬೋದು. ಹಾಗಿದ್ರೆ ನಾನು ಇಲ್ಲಿ ಹೆಸರು ಕೊಡ್ತೀನಿ ಎ ಬಿ ಅಂತ. ಸೊ ಹಾಗಿದ್ರೆ ಎ ಬಿ ಅನ್ನೋದು ಏನು ಹೇಳ್ರಿ, ಇಲ್ಲಿಂದ ಇಲ್ಲಿವರೆಗೂ ಇದೆಯಲ್ಲ, ಇದಕ್ಕೇನಂತೀವಿ ನಾವು ಜ, ಹೌದಲ್ವಾ? ಛೇದಕ ರೇಖೆಯಲ್ಲಿ ಏನಿರುತ್ತೆ, ಯಾವಾಗಲೂ ಒಂದು ಜ ಉಂಟಾಗೇ ಆಗಿರುತ್ತೆ. ಅರ್ಥ ಆಯ್ತಾ? ಕ್ಲಿಯರಾ? ಅಲ್ಲಿ ಜ ಆದರೂ ಉಂಟಾಗ್ಬೋದು ಅಥವಾ ವ್ಯಾಸ ಆದರೂ ಉಂಟಾಗ್ಬೋದು. ಅಂದರೆ ಈ ರೇಖೆ ಈ ರೀತಿ ಹಾದು ಹೋದರೆ, ಸೊ ಇವಾಗ ಇಲ್ಲಿಂದ ಇಲ್ಲಿವರೆಗೂ ಇದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ, ಇದಕ್ಕೆ ನಾವೇನಂತ ಕರಿತೀವಿ? ವೃತ್ತಕೇಂದ್ರದ ಮೂಲಕ ಹಾದು ಹೋಗ್ತಾ ಇದೆ, ಇದಕ್ಕೆ ನಾವು ವ್ಯಾಸ ಅಂತ ಕರಿತೀವಿ. ಕರೆಕ್ಟಾ? ಸೊ ಹಾಗಿದ್ರೆ ಸರಳ ರೇಖೆ ಇದ್ದಿದ್ದು ಛೇದಕ ರೇಖೆ ಆಯಿತು. ಇವಾಗ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗೆ ಬರೋಣ. ಏನಂದರೆ ಈ ಒಂದು ಸರಳ ರೇಖೆ ವೃತ್ತ ಪರಿಧಿಯ ಮೂಲಕ, ಅಂದರೆ ವೃತ್ತ ಪರಿಧಿಯ ಒಂದೇ ಒಂದು ಬಿಂದುವಿನ ಮೂಲಕ, ವೃತ್ತ ಪರಿಧಿಯ ಒಂದೇ ಒಂದು ಬಿಂದುವಿನ ಮೂಲಕ ಹಾದು ಹೋದರೆ ಈ ಒಂದು XY ರೇಖೆಗೆ ನಾವು ಸ್ಪರ್ಶಕ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸ್ಪರ್ಶಕ ಅಂದ್ರೆ ಏನು ಹೇಳ್ರಿ? ವೃತ್ತ ಪರಿಧಿಯ ಮೇಲಿನ ಒಂದೇ ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ರೇಖೆಗೆ ನಾವು ಸ್ಪರ್ಶಕ ಅಂತ ಕರಿತೀವಿ. ಈ ಸ್ಪರ್ಶಕದ ಮೇಲೆ ಸಾಕಷ್ಟು ಕ್ವಶನ್ಗಳನ್ನು ಕೇಳ್ತಾರೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಸ್ಪರ್ಶಕ ಅಂದ್ರೆ ವೃತ್ತ ಪರಿಧಿಯ ಮೇಲಿನ ಒಂದೇ ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ರೇಖೆಗೆ, ಒಂದೇ ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ರೇಖೆಗೆ ಸ್ಪರ್ಶಕ ಅಂತ ಕರಿತೀವಿ. ಸ್ಪರ್ಶಕ ಎನ್ನುವರು. ಅರ್ಥ ಆಯ್ತಾ? ಸ್ಪರ್ಶಕ ಅಂದ್ರೆ ಏನಂತ? ಯಾವುದಾದ್ರೂ ಒಂದು ವೃತ್ತ ಇದ್ರೆ ವೃತ್ತ ಪರಿಧಿಯ ಮೇಲೆ ಹಾದು ಹೋಗ್ಬೇಕು. ಅದು ಒಂದೇ ಒಂದು ಬಿಂದುವಿನ ಮೂಲಕ ಹಾದು ಹೋಗ್ಬೇಕು. ಓಕೆನಾ? ಸೊ ನೋಡಿ, ಇಲ್ಲಿ ಈ ಒಂದು ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ ಅಂದ್ರೆ, ಈ ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ ಅಂದ್ರೆ ಈ ಒಂದು ಬಿಂದುವಿಗೆ ನಾನು ಸುಮ್ಮನೆ ಹೆಸರು ಕೊಡ್ತೀನಿ, ಯಾವುದಾದ್ರೂ ಒಂದು ಕೊಡ್ಬೋದು. ಈ ಪಿಗೆ ನಾವೇನಂತ ಕರಿತೀವಿ ಅಂದ್ರೆ ಸ್ಪರ್ಶ ಬಿಂದು. ಯಾಕೆ ಹಿಂಗೆ ಸ್ಪರ್ಶ ಬಿಂದು ಅಂತ ಯಾಕೆ ಕರಿಬೇಕು ನೋಡ್ರಿ? ಈ ಒಂದು ಸ್ಪರ್ಶಕ ಈ ಒಂದು ವೃತ್ತವನ್ನ ಒಂದೇ ಒಂದು ಬಿಂದುವಿನಲ್ಲಿ ಟಚ್ ಮಾಡ್ತಾ ಇದೆ. ಕರೆಕ್ಟಾ? ಸೊ ಟಚ್ ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಟಚ್ ಮಾಡಬೇಕಾದಾಗ ಒಂದು ಬಿಂದು, ಆ ಬಿಂದುವಿನ ಮೂಲಕನೇ ಟಚ್ ಮಾಡಬೇಕದು. ಸೊ ಹಾಗಿದ್ರೆ ಆ ಒಂದು ಸ್ಪರ್ಶವನ್ನ ಮಾಡುವಂತಹ ಸ್ಥಳಕ್ಕೆ ನಾವು ಸ್ಪರ್ಶ ಬಿಂದು ಅಂತ ಕರಿತೀವಿ. ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ. XY ಅನ್ನೋದೇನು ಹೇಳ್ರಿ ಇವಾಗ? ಸ್ಪರ್ಶಕ. ಪಿ ಎನ್ನುವುದೇನು? ಸ್ಪರ್ಶ ಬಿಂದು. ಅರ್ಥ ಆಯ್ತಾ? ಸೊ ಇದರಲ್ಲಿ ಒಂದಿಷ್ಟು ಕಾನ್ಸೆಪ್ಟ್ಗಳು ಬರ್ತವೆ, ಅದನ್ನ ನೋಡೋಣ. ಏನಂತಂದ್ರೆ ಕೇಳ್ತಿರ್ತಾರೆ ಕ್ವಶನ್ಗಳನ್ನ. ಹಾಗಿದ್ರೆ ಒಂದು ವೃತ್ತಕ್ಕೆ ಎಷ್ಟು ಸ್ಪರ್ಶಕ ಎಳೆಯಬಹುದು ನೋಡೋಣ. 10 ಸೆಕೆಂಡ್ ಟೈಮ್ ಕೊಡ್ತೀನಿ ನಿಮಗೆ. ಸೊ ಇದು ರೆಕಾರ್ಡೆಡ್ ವಿಡಿಯೋ ಆದರೂ 10 ಸೆಕೆಂಡ್ ಟೈಮನ್ನು ತಗೊಳ್ರಿ. ಎಷ್ಟು ಸ್ಪರ್ಶಕ ಎಳೆಯಬಹುದು ಒಂದು ವೃತ್ತಕ್ಕೆ? ಸೊ ಒಂದು ವೃತ್ತಕ್ಕೆ ಅನೇಕ ಸ್ಪರ್ಶಕಗಳನ್ನು ಎಳೆಯಬಹುದು, ಅಥವಾ ಅದೇ ಅನೇಕ ಅನ್ನುವ ಒಂದು ಪದಕ್ಕೆ ನಾನು ಅನಂತ ಅಂತ ಕರಿತೀನಿ. ಹಾಗಿದ್ರೆ ಒಂದು ವೃತ್ತಕ್ಕೆ ಅನಂತ ಸ್ಪರ್ಶಕಗಳನ್ನು ಎಳೆಯಬಹುದು. ಯಾವ ರೀತಿ ನೋಡಿ, ಇಲ್ಲೊಂದು ಬಿಂದು ತಗೊಂತೀನಿ ನಾನು. ಇವಾಗ ಇಲ್ಲೊಂದು ಸ್ಪರ್ಶಕ ಎಳಿತೀನಿ. ಇನ್ನೊಬ್ರು ಹೇಳ್ತಾರೆ, ಸರ್ ನಾನು ಇಲ್ಲಿ ತಗೊಂತೀನಿ ಬಿಂದುವನ್ನು, ಇಲ್ಲಿ ಎಳಿತೀನಿ ಸ್ಪರ್ಶಕ. ಸರ್ ನಾನು ಇಲ್ಲಿ ತಗೊಂತೀನಿ, ಇಲ್ಲಿ ಬಿಂದು ಎಳಿತೀನಿ, ಅಂದರೆ ರೇಖೆಯನ್ನು ಎಳಿತೀನಿ, ಸ್ಪರ್ಶಕ ಆಯಿತು. ಸರ್ ನಾನು ಈ ಪಾಯಿಂಟನ್ನು ತಗೊಂತೀನಿ, ಇಲ್ಲಿ ಸ್ಪರ್ಶಕ ಎಳಿತೀನಿ. ಸರ್ ನಾನು ಈ ಪಾಯಿಂಟ್ ತಗೊಂತೀನಿ, ಇಲ್ಲಿ ಸ್ಪರ್ಶಕ ಎಳಿತೀನಿ. ಸರ್ ನಾನು ಈ ಪಾಯಿಂಟ್ ತಗೊಂತೀನಿ. ನೋಡಿ, ಹೀಗೆ ಹುಟ್ಟಾಕ್ತಾ ಹೋದರೆ ಅನೇಕ ಸ್ಪರ್ಶಕಗಳನ್ನು ಎಳಿಬಹುದು. ಅರ್ಥ ಆಯ್ತಾ? ಕ್ಲಿಯರಾ ಕ್ವಶನ್? ಇವಾಗ ನೆಕ್ಸ್ಟ್ ಕ್ವಶನ್ ಏನು ಅಂದರೆ, ಹಾಗಿದ್ರೆ ವೃತ್ತ ಪರಿಧಿ ಮೇಲೆ ಒಂದೇ ಒಂದು ಬಿಂದುವಿನ ಮೂಲಕ ಎಷ್ಟು ಸ್ಪರ್ಶಕ ಎಳೆಯಬಹುದು? ಒಂದೇ ಒಂದು ಬಿಂದುವಿನ ಮೂಲಕ ಎಷ್ಟು ಸ್ಪರ್ಶಕ ಎಳೆಯಬಹುದು ನೋಡ್ರಿ. ಯಾವುದಾದ್ರೂ ಒಂದು ಬಿಂದು ತಗೊಳ್ರಿ. ಈ ಬಿಂದುವನ್ನು ನಾನು ತಗೊತೀನಿ ಅಂದರೆ ಈ ಬಿಂದುವಿನ ಮೂಲಕ ಎಷ್ಟು ಸ್ಪರ್ಶಕ ಎಳೆಯಬಹುದು ಅಂದರೆ ಒಂದೇ ಒಂದು ಸ್ಪರ್ಶಕ ಎಳೆಯಬಹುದು. ಒಂದೇ ಸ್ಪರ್ಶಕ ಎಳೆಯಬಹುದು. ಅರ್ಥ ಆಯ್ತಾ? ಸೊ ಅನಂತ ಸ್ಪರ್ಶಕ ಯಾವಾಗ ಅಂದರೆ ಒಂದು ವೃತ್ತದ ಮೇಲೆ ಎಷ್ಟು ಸ್ಪರ್ಶಕ ಅಂತ ಕೇಳಿದಾಗ ಅನಂತ ಸ್ಪರ್ಶಕ ಅನ್ಬೇಕು. ವೃತ್ತ ಪರಿಧಿಯ ಒಂದೇ ಒಂದು ಬಿಂದು ಅಂತಂದರೆ ಒಂದೇ ಸ್ಪರ್ಶಕ ಅಲ್ಲಿ ಉಂಟಾಗತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟನ್ನು ನೋಡೋಣ. ಏನಂದರೆ, ಈಗ ಒಂದು ವೃತ್ತ ಇದೆ,
ವೃತ್ತ ಕೇಂದ್ರ ತೆಗಿತೀನಿ. ವೃತ್ತ ಇದೆ. ಈ ವೃತ್ತದ ಒಳಗಿನ ಬಿಂದುವಿನಿಂದ ಎಷ್ಟು ಸ್ಪರ್ಶಕಗಳನ್ನು ಎಳೆಯಬಹುದು? ನೋಡ್ರಿ, ವೃತ್ತದ ಒಳಗಿನ ಬಿಂದು ಅಂದರೆ ಯಾವುದಾದ್ರೂ ಒಂದು ಬಿಂದು ತೊಗೊತೀನಿ. ನಾನಿಲ್ಲಿ ಎಮ್ ಅನ್ನುವಂಥ ಬಿಂದು ತೊಗೊತೀನಿ. ಹಾಗಿದ್ರೆ ಇದ್ರ ಮೂಲಕ ನಾನು ಒಂದು ಸ್ಪರ್ಶಕ ಎಳೆಯೋಕ್ಕಾಗತ್ತಾ? ಆಗಲ್ಲ. ಯಾಕಾಗಲ್ಲ? ಏನಾದರೂ ಎಳೆದ್ಬಿಟ್ರೆ ಅದು ವೃತ್ತವನ್ನು ಕಟ್ ಮಾಡಿದಾಗೆ. ವೃತ್ತವನ್ನು ಕಟ್ ಮಾಡ್ತಾ ಇದೆ ಅಂದರೆ ಅದು ಛೇದಕ ರೇಖೆ. ಕರೆಕ್ಟಾ? ವಿಶೇಷ ಪ್ರಕರಣಗಳಲ್ಲಿ ಕಲ್ತಿದ್ದೀವಿ, 2ನೇ ಒಂದು ಪ್ರಕರಣ. ಕರೆಕ್ಟಾ? ಸೊ ಹಾಗಿದ್ರೆ ಇದು ಸ್ಪರ್ಶಕ ಆಗಲ್ಲ, ಛೇದಕ ರೇಖೆ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಸೊ ಹಾಗಿದ್ರೆ ಕ್ವಶನ್ ಕೇಳ್ತಾನೆ, ವೃತ್ತದ ಒಳಗಿನ ಬಿಂದುವಿನಿಂದ ಯಾವುದೇ ಸ್ಪರ್ಶಕ ಎಳೆಯಲು ಸಾಧ್ಯವಿಲ್ಲ. ಯಾವುದೇ ಸ್ಪರ್ಶಕ ಎಳೆಯಲು ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಸೊ ನಾನು ಇಲ್ಲಿ ತೊಗೊತೀನಿ, ಎನ್ ಅನ್ನುವಂಥ ಒಂದು ಬಿಂದು ತೊಗೊತೀನಿ. ಇದರೊಳಗಿಂದ ಎಳಿತೀನಿ. ನೋಡ್ರಿ, ಉಂಟಾಗತ್ತಾ? ಎಲ್ಲಾದರೂ ಉಂಟಾಗತ್ತಾ? ಆಗಲ್ಲ. ಸೊ ಹಾಗಿದ್ರೆ ಈ ಒಳಗಿನ ಬಿಂದುವಿಗೆ ನಾವು ಅಂತರ್ಬಿಂದು ಅಂತ ಕರಿತೀವಿ. ಅಂತರ್ಬಿಂದು. ಸೊ ಹಾಗಿದ್ರೆ ವೃತ್ತದ ಒಳಗಿನ ಬಿಂದು ಅಂದರೆ ಅಂತರ್ಬಿಂದುವಿನ ಮೂಲಕ ಎಷ್ಟು ಸ್ಪರ್ಶಕಗಳನ್ನು ಎಳಿಬೋದು? 0. ಎಷ್ಟೋ ಸ್ಪರ್ಶಕಗಳನ್ನು ನಾವು ಎಳೆಯೋದಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ಕೂಡ ಆಗಲ್ಲ. ಕ್ಲಿಯರ್ ಆಯ್ತಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಏನಂದರೆ, ಒಂದು ವೃತ್ತವನ್ನು ತಗೊಳ್ತೀನಿ. ಈ ವೃತ್ತದ ಯಾವುದೋ ಒಂದು ಬಿಂದು ತಗೊತೀನಿ. ನೋಡ್ರಿ, ಪಿ ಅನ್ನುವಂಥ ಒಂದು ಬಿಂದು ತಗೊತೀನಿ ವೃತ್ತದ ಹೊರಗೆ. ಸೊ ಹೊರಗಿನ ಬಿಂದು ಅಂದರೆ ಯಾವ ಬಿಂದು ಆಯ್ತು ಹೇಳ್ರಿ? ಈಗ ಬಾಹ್ಯ ಬಿಂದು. ಒಳಗಿದ್ರೆ ಅಂತರ್ಬಿಂದು, ಹೊರಗಿದ್ರೆ ಬಾಹ್ಯ ಬಿಂದು, ಅಥವಾ ಆಂತರಿಕ ಬಿಂದು ಅಂತಲೂ ಕೂಡ ಕರೀತಾರೆ. ಆಂತರಿಕ ಬಿಂದು. ಕ್ಲಿಯರಾ? ಸೊ ಬಾಹ್ಯ ಬಿಂದು ಅಂದರೆ ಹೊರಗಿನ ಬಿಂದು. ಈಗ ಪಿ ಅನ್ನುವಂಥ ಒಂದು ಬಿಂದು ಇದೆ. ಸೊ ಈ ಬಿಂದುವಿನ ಮೂಲಕ ಎಷ್ಟು ಸ್ಪರ್ಶಕಗಳನ್ನು ಎಳಿಬೋದು ವೃತ್ತಕ್ಕೆ? ನೋಡ್ರಿ, ಟ್ರೈ ಮಾಡೋಣ. ಇಲ್ಲೊಂದು ಪಾಯಿಂಟ್ ತೊಗೊತೀನಿ. ಇದಕ್ಕೆ ನಾನು ಎ ಅಂತ ಕೊಡ್ತೀನಿ. ಅಂದರೆ ಪಾಯಿಂಟ್ ಅಂದರೆ ಬಿಂದುವನ್ನು ತೊಗೊತೀನಿ. ಒಂದು ಸ್ಪರ್ಶಕವನ್ನು ಎಳಿಬೋದು. ಕ್ಲಿಯರಾ? ಇಲ್ಲೊಂದು ತೊಗೊತೀನಿ ನಾನು, ಬಿ ಅಂತೇಳಿ. ಇಲ್ಲಿಂದ ಕೂಡ ಒಂದು ಸ್ಪರ್ಶಕ ಎಳಿಬೋದು. ಹಾಗಿದ್ರೆ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು ಅಂದರೆ ಗರಿಷ್ಠ 2. ಕನಿಷ್ಠ ಎಷ್ಟಾಗಿದ್ರೆ? ಕನಿಷ್ಠ 1. ಒಂದಾದರೂ ಎಳಿಬೋದಲ್ವಾ? ಕನಿಷ್ಠ ಅಂದರೆ ಯಾವುದಾದ್ರೂ ಕೂಡ ಎಳಿಬೋದು 1. ಗರಿಷ್ಠ ಅಂದರೆ 2. ಹಾಗಿದ್ರೆ 2ಕ್ಕಿಂತ ಹೆಚ್ಚು ಎಳೆಯೋದಕ್ಕೆ ಸಾಧ್ಯ ಇಲ್ವಾ? ನೋಡ್ರಿ, ನಾನು ಈ ಪಾಯಿಂಟ್ ತೊಗೊತೀನಿ ಅಂತ ಅಂದ್ಕೊಂಡ್ರಿ. ಹಾಗೆ ಬೇರೆ ಕಲರ್ನ ಯೂಸ್ ಮಾಡೋಣ. ಈ ಪಾಯಿಂಟನ್ನು ತೊಗೊತೀನಿ. ಇದಕ್ಕೆ ನಾನು ಸಿ ಅಂತ ಕೊಡ್ತೀನಿ. ಒಂದು ವೇಳೆ ಏನಾದರೂ ಈ ಪಾಯಿಂಟಿಂದ ಹಾದು ಹೋಗ್ಬಿಟ್ರೆ ಇದು ಲೈಟಾಗಿ ಒಳಗೆ ಬಂದ್ಬಿಡತ್ತೆ, ವೃತ್ತದ ಒಳಗೆ. ಕರೆಕ್ಟಾ? ಇಲ್ಲೊಂದು ತೊಗೊತೀನಿ ನಾನು. ನೋಡ್ರಿ, ಇಲ್ಲೊಂದು ತೊಗೊತೀನಿ. ನೋಡ್ರಿ, ಹಾಗಿದ್ರೆ ವೃತ್ತದ ಒಳಗೆ ಹಾದು ಹೋಗುವ ರೇಖೆಗಳಿಗೆ ನಾವು ಸ್ಪರ್ಶಕ ಅನ್ನೋದಿಲ್ಲ, ಛೇದಕ ರೇಖೆ ಅಂತೀವಿ. ಹಾಗಿದ್ರೆ ವೃತ್ತದ ಹೊರಗಿನ ಬಿಂದು ಅಂದರೆ ಬಾಹ್ಯ ಬಿಂದುವಿನಿಂದ ಗರಿಷ್ಠ 2 ಸ್ಪರ್ಶಕಗಳನ್ನು ಎಳೆಯಬಹುದು. ಗರಿಷ್ಠ 2 ಸ್ಪರ್ಶಕ ಎಳೆಯಬಹುದು. ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಪ್ರಮುಖವಾದಂಥ ಲಕ್ಷಣ ಒಂದು ತಿಳ್ಕೊಳ್ಳೋಣ. ಅಂದರೆ ಗುಣಲಕ್ಷಣ. ಏನು ಲಕ್ಷಣ? ಈ ಒಂದು ವೃತ್ತದಲ್ಲಿ ಇರುವಂಥ ಒಂದು ಪ್ರಮುಖ ಲಕ್ಷಣ ಇದೆ, ಅಂದರೆ ಪ್ರಾಪರ್ಟಿ ಅಂತ ಕೂಡ ಕರಿತೀವಿ. ಓಕೆನಾ? ಸೊ ಏನು? ಕ್ಲಿಯರ್ ಆಗಿ ನೋಡ್ರಿ. ವೃತ್ತವನ್ನು ಡ್ರಾ ಮಾಡಿದ್ದೀನಿ. ಈಗ ನಾನು ವೃತ್ತ ಕೇಂದ್ರಕ್ಕೆ ಓ ಅನ್ನುವಂಥ ಅಕ್ಷರವನ್ನೇ ಕೊಡ್ತೀನಿ. ಓಕೆನಾ? ಫಿಕ್ಸ್ ಅದು ಓ ಅಂತ ಕೊಡಬೇಕು. ಅಂದರೆ ಒರಿಜಿನ್ ಅಂತ ಕೂಡ ಕರಿತೀವಿ, ಮೂಲ ಬಿಂದು ಅಥವಾ ವೃತ್ತ ಕೇಂದ್ರ. ಓಕೆನಾ? ಈಗ ನಾನೇನು ಮಾಡ್ತೀನಿ ಅಂದರೆ ಒಂದು ತ್ರಿಜ್ಯವನ್ನು ಡ್ರಾ ಮಾಡ್ತೀನಿ. ಬೇರೆ ಕಲರಿಂದ ಯೂಸ್ ಮಾಡೋಣ. ಒಂದು ತ್ರಿಜ್ಯವನ್ನು ಡ್ರಾ ಮಾಡಿದ್ದೀನಿ. ಆರ್ ಅನ್ನುವಂಥದ್ದು ಒಂದು ತ್ರಿಜ್ಯ. ಕ್ಲಿಯರಾ? ನಾನೇನು ಮಾಡ್ತೀನಿ ಅಂದರೆ ಇಲ್ಲೊಂದು ಬಾಹ್ಯ ಬಿಂದುವನ್ನು ತೊಗೊತೀನಿ. ಪಿ ಅನ್ನುವಂಥ ಒಂದು ಬಾಹ್ಯ ಬಿಂದುವನ್ನು ತೊಗೊತೀನಿ. ಈಗ ನಾನೇನು ಮಾಡ್ತೀನಿ ಅಂದರೆ ಈ ಪಿ ಅನ್ನುವಂಥ ಬಾಹ್ಯ ಬಿಂದುವಿನಿಂದ ಒಂದು ಸ್ಪರ್ಶಕವನ್ನು ಎಳಿತೀನಿ. ಹಿಂಗೆ ಒಂದು ಸ್ಪರ್ಶಕವನ್ನು ಎಳೆದಿದ್ದೀನಿ. ಕ್ಲಿಯರಾ? ಸೊ ಈ ಒಂದು ಪ್ರಾಪರ್ಟಿ ಏನು ಹೇಳುತ್ತಂದರೆ ಈ ಒಂದು ಸ್ಪರ್ಶಕಕ್ಕೆ ಯಾವ ಸ್ಪರ್ಶಕ ಹೆಸರು ಕೊಡೋಣ? ಇಲ್ಲಿ ಏನು ಕೊಡೋಣ? ಎಕ್ಸ್ ಅಂತ ಕೊಡೋಣ. ನೋಡ್ರಿ, ಪಿ ಎಕ್ಸ್ ಅನ್ನೋದೊಂದು ಸ್ಪರ್ಶಕ. ಕ್ಲಿಯರಾ?
ಪಿ ಎಕ್ಸ್ ಅನ್ನೋದು ಒಂದು ಸ್ಪರ್ಶಕ. ಈ ಒಂದು ಬಿಂದು ಇದೆಯಲ್ಲ, ಇದಕ್ಕೆ ನಾನು ಏನಂತ ಕೊಡ್ತೀನಿ ಅಂದರೆ ಕ್ಯೂ ಅನ್ನೋದು ಕೊಡ್ತೀನಿ. ಹಾಗಿದ್ರೆ ಓ ಕ್ಯೂ ಅನ್ನೋದು ಏನೀಗ? ಓ ಕ್ಯೂ ತ್ರಿಜ್ಯ. ಕ್ಲಿಯರಾ? ಓ ಕ್ಯೂ ಅನ್ನೋದು ತ್ರಿಜ್ಯ. ಅರ್ಥ ಆಯ್ತಾ? ಸೊ ನೋಡ್ರಿ, ನಿಮಗೆ ಈ ಒಂದು ಡೈಗ್ರಾಮ್ ನೋಡಿದ ಮೇಲೇ ಅರ್ಥ ಆಗಿರುತ್ತೆ, ಗೊತ್ತಾಗಿರುತ್ತೆ. ತ್ರಿಜ್ಯ ಯಾವಾಗಲೂ ಸ್ಪರ್ಶಕಕ್ಕೆ ಲಂಬ ಆಗಿರುತ್ತೆ. ತ್ರಿಜ್ಯ ಯಾವಾಗಲೂ ಸ್ಪರ್ಶಕಕ್ಕೆ ಲಂಬ ಆಗಿರುತ್ತೆ. ಸೊ ಇದೊಂದು ಸ್ಪರ್ಶಕ, ಇದೊಂದು ತ್ರಿಜ್ಯ, ಇವೆರಡೂ ಕೂಡ ಏನಾಗಿರ್ತವೆ ಅಂದರೆ ಲಂಬವಾಗಿರ್ತವೆ. ಇದೊಂದು ಪ್ರಮುಖ ಲಕ್ಷಣ. ಇದನ್ನು ಅರ್ಥ ಮಾಡ್ಕೋಬೇಕು. 90 ಡಿಗ್ರಿಗೆ ಸಮ ಆಗಿರ್ತವೆ. ಯಾವ್ಯಾವ ಹೇಳ್ರಿ? 90 ಡಿಗ್ರಿಗೆ ಸಮ ಆಗಿರುವುದು ಒಂದು ಸ್ಪರ್ಶಕ, ಇನ್ನೊಂದು ತ್ರಿಜ್ಯ. ಎಲ್ಲೇ ಇರಲಿ ಸ್ಪರ್ಶಕ ಮತ್ತು ತ್ರಿಜ್ಯ ಕೂಡಿದ್ರೆ ಆ ಒಂದು ಬಿಂದು 90 ಡಿಗ್ರಿಯನ್ನು ಉಂಟು ಮಾಡುವಂಥ ಬಿಂದು ಆಗಿರುತ್ತೆ. ಕ್ಲಿಯರಾ? ಸರ್ ನಾನೀಗ ಇಲ್ಲಿ ತೊಗೊತೀನಿ ಬಿಂದು, ಇಲ್ಲಿ ತೊಗೊತೀನಿ, ಇದೊಂದು ತ್ರಿಜ್ಯ. ನೋಡ್ರಿ, ಎಲ್ಲೋ ಒಂದು ಪಾಯಿಂಟಿಂದ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸ್ಪರ್ಶಕವನ್ನು ಎಳಿತೀನಿ. ಇಲ್ಲೊಂದು ಸ್ಪರ್ಶಕ ಎಳಿತೀನಿ. ಕ್ಲಿಯರಾ? ಈ ಒಂದು ಬಿಂದು ಇದೆಯಲ್ಲ, ಎಮ್ ಅನ್ನುವಂಥ ಬಿಂದು, ಇದು ನೋಡ್ರಿ 90 ಡಿಗ್ರಿಯನ್ನು ಉಂಟು ಮಾಡುವಂಥ ಒಂದು ಬಿಂದು ಆಗಿರುತ್ತೆ. ಕ್ಲಿಯರಾ? ಕೋನ ಎಮ್ ಯಾವಾಗಲೂ ಏನಾಗಿರುತ್ತೆ? 90 ಡಿಗ್ರಿಗೆ ಸಮ ಆಗಿರುತ್ತೆ. ಈಗ ಆಲ್ರೆಡಿ ಗೊತ್ತಿರುತ್ತೆ, ಬಟ್ ಅದನ್ನು ನಾನು ಪುನರ್ಮನನ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ ಗುಣಲಕ್ಷಣ? ಎಲ್ಲರಿಗೂ ಅರ್ಥ ಆಯ್ತಾ? ಸೊ ಇನ್ನೊಂದು ಪ್ರಾಪರ್ಟಿ ಅರ್ಥ ಮಾಡ್ಕೊಳ್ಳೋಣ. ಏನಂದರೆ, ಒಂದು ವೃತ್ತ ಇದೆ ಅಂದ್ಕೊಳ್ರಿ. ಒಂದು ವೃತ್ತ ಇದೆ ಅಂದ್ಕೊಳ್ಳೋಣ. ಇಲ್ಲೊಂದು ಬಿಂದುವನ್ನು ತೊಗೊತೀನಿ, ಪಿ ಅನ್ನುವಂಥ ಒಂದು ಬಿಂದು ತೊಗೊತೀನಿ. ಇಲ್ಲಿ ಓ ಅಂತ ಇರುತ್ತೆ ವೃತ್ತ ಕೇಂದ್ರ. ಕ್ಲಿಯರಾ? ನಾನೇನು ಮಾಡ್ತೀನಿ ಅಂದರೆ 2 ಸ್ಪರ್ಶಕಗಳನ್ನು ಎಳಿತೀನಿ. ಇದಕ್ಕೆ ನಾನು ಹೆಸರು ಕೊಡ್ತೀನಿ ಎ ಮತ್ತು ಬಿ. 2 ಸ್ಪರ್ಶಕಗಳನ್ನು ಎಳೆದಿದ್ದೀನಿ. ಕ್ಲಿಯರಾ? ಸೊ ನಾನು 2 ತ್ರಿಜ್ಯವನ್ನು ಕೂಡ ಸೇರಿಸ್ತೀನಿ ಓ ಇಂದ. ನೋಡ್ರಿ, ಸೇರಿಸ್ತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ಇವಾಗ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ, ಈ ಒಂದು ಕೋನ ಎರಡೂ ಕೋನಗಳು ಕೂಡ ಸರಳ ಕೋನಗಳ ಮೌಲ್ಯಕ್ಕೆ ಸಮ ಆಗಿರ್ತವೆ. ಅಂದರೆ ಎಷ್ಟು ಡಿಗ್ರಿ ಹೇಳ್ರಿ? 180 ಡಿಗ್ರಿ. ಅಂದರೆ ನೀವು ಈ ಕೋನವನ್ನು ಈ ಕೋನಕ್ಕೆ ಸೇರಿಸಿದ್ರೆ, ಯಾವ ಕೋನ ಹೇಳ್ರಿ? ಕೋನ ಓ ಅನ್ನುವುದು ಅಂದರೆ ಎ ಒ ಬಿ ಕೋನ, ಮತ್ತು ಯಾವ ಕೋನ ಹೇಳ್ರಿ? ಕೋನ ಎ ಪಿ ಬಿ. ಈ ಕೋನವನ್ನು, ಇವೆರಡೂ ಕೋನಗಳನ್ನು ಸೇರಿಸಿದ್ರೆ ನಿಮಗೆ 180 ಡಿಗ್ರಿ ಆಗಿರುತ್ತೆ. ಅರ್ಥ ಆಯ್ತಾ? ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡ್ರಿ, ಮೊದಲನೇ ಲಕ್ಷಣ ಏನು ಹೇಳ್ರಿ? ಸ್ಪರ್ಶಕ ತ್ರಿಜ್ಯಕ್ಕೆ ಲಂಬ ಆಗಿರುತ್ತೆ, ಮತ್ತು ಈ ಒಳಗಿರುವಂಥ ಕೋನ ಮತ್ತು ಈ ಸ್ಪರ್ಶಕವನ್ನು ಉಂಟು ಮಾಡಿರುವಂಥ ಒಂದು ಆ ಬಿಂದುವಿನ ಕೋನ ಎರಡೂ ಸೇರಿಸಿದ್ರೆ 180ಕ್ಕೆ ಸಮ ಆಗಿರುತ್ತೆ. ಇವೆರಡು ತಿಳ್ಕೊಂಡ್ಬಿಟ್ರೆ ಈಸಿಯಾಗಿ ಈ ಒಂದು ವೃತ್ತ ಪಾಠವನ್ನು ಅರ್ಥ ಮಾಡ್ಕೊಳ್ಬೋದು. ಅರ್ಥ ಆಯ್ತಾ? ಕ್ಲಿಯರ್. ಇವಾಗ ಕ್ವಶನ್ಗೆ ಹೋಗೋಣ. ಪಕ್ಕದ ಚಿತ್ರದಲ್ಲಿ ಟಿ ಪಿ ಮತ್ತು ಟಿ ಕ್ಯೂಗಳು ಅಂದರೆ ಸ್ಪರ್ಶಕಗಳು ಓ ಕೇಂದ್ರವಾಗಿರುವ ವೃತ್ತದ ಸ್ಪರ್ಶಕಗಳಾಗಿದ್ದಾವೆ. ಹಾಗಿದ್ರೆ ಪಿ ಟಿ ಕ್ಯೂನ ಅಳತೆ ಎಷ್ಟು ಅಂತ ಕೇಳಿದ್ದಾನೆ. ಅಂದರೆ ಕೋನ ಟಿನ ಅಳತೆ ಎಷ್ಟು, ಕೋನ ಈ ಟಿನ ಅಳತೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸೊ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಗುಣಲಕ್ಷಣ ಗೊತ್ತಿದ್ರೆ, ಪ್ರಾಪರ್ಟಿ ಗೊತ್ತಿದ್ರೆ ವೃತ್ತವನ್ನು ಅಂದರೆ ಈ ಕ್ವಶನನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಸೊ ನೋಡ್ರಿ, ಈ ಕ್ವಶನಲ್ಲೇ ಆನ್ಸರ್ ಇದೆ ಅಂತ ಅನ್ನಿಸ್ತಾ ಇದೆ. ಏನಂದರೆ, ಈ ಒಂದು ವೃತ್ತದ ಒಳಗಿರುವಂಥ ವೃತ್ತ ಕೇಂದ್ರದಿಂದ ಉಂಟಾದಂಥ ಕೋನ ಮತ್ತು ಸ್ಪರ್ಶಕಗಳನ್ನು ಉಂಟು ಮಾಡಿರುವಂಥ ಕೋನ ಅಂದರೆ ನೋಡ್ರಿ, ಇದು ಮತ್ತು ಇವು ಎರಡೂ ಸೇರಿಸಿದ್ರೆ ಎಷ್ಟಕ್ಕೆ ಸಮ ಆಗಿರುತ್ತೆ ಹೇಳ್ರಿ? 180 ಡಿಗ್ರಿಗೆ ಸಮ ಆಗಿರುತ್ತೆ. ಕ್ಲಿಯರಾ? ಎರಡೂ ಸೇರಿಸಿದ್ರೆ 180ಕ್ಕೆ ಸಮ ಆಗಿರುತ್ತೆ, ಹೌದಲ್ವಾ? ಸೊ ಹಾಗಿದ್ರೆ ಬರೆಯೋಣ ನಾವು ಕೋನ ಪಿ ಒ ಕ್ಯೂ ಪ್ಲಸ್ ಕೋನ ಪಿ ಟಿ ಕ್ಯೂ ಎರಡೂ ಸೇರಿಸಿದ್ರೆ ಎಷ್ಟಕ್ಕೆ ಸಮ ಆಗ್ಬೇಕು ಹೇಳ್ರಿ? ಸರಳ ಕೋನಕ್ಕೆ ಸಮ ಆಗಬೇಕು. ಹಾಗಿದ್ರೆ ಕೋನ ಪಿ ಒ ಕ್ಯೂ ಅವನೇ ಕೊಟ್ಟಿದ್ದಾನೆ 110 ಡಿಗ್ರಿ ಪ್ಲಸ್ ಕೋನ ಪಿ ಟಿ ಕ್ಯೂ ಗೊತ್ತಿಲ್ಲ, ಹಾಗೆ ಇಡೋಣ ಪಿ ಟಿ ಕ್ಯೂ, ಹಾಗೆ ಇಡೋಣ 180 ಡಿಗ್ರಿ. ಕ್ಲಿಯರಾ? ಸೊ ಹಾಗಿದ್ರೆ ಕೋನ ಪಿ ಟಿ ಕ್ಯೂ ಅಂದರೆ ಕೋನ ಟಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದನ್ನು 110ನ್ನು ಈ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. ಸೊ ಹಾಗಿದ್ರೆ ಇದರಲ್ಲಿ ನಾವು ಕಳೆದ್ರೆ ಆನ್ಸರ್ 70 ಡಿಗ್ರಿ ಬರುತ್ತೆ. ಹಾಗಿದ್ರೆ ಕೋನ ಟಿ ಎಷ್ಟು ಹೇಳ್ರಿ? 70 ಡಿಗ್ರಿ. ಇದು ನಮ್ಮ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ನೋಡ್ರಿ,
ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಓಕೆನಾ. ನಾ ಇದೇ ಕ್ವಶನಲ್ಲಿ ಇನ್ನೊಂದು ಕ್ವಶನನ್ನು ಕೇಳ್ತೀನಿ ನಿಮಗೆ. ಏನಂದರೆ, ಒಂದು ವೇಳೆ ಏನಾದರೂ ಈ ರೀತಿಯಾದಂಥ ರೇಖೆ ಹಾಕಿ ಇಲ್ಲಿ ಏನಾದರೂ ಕೋನ ಪಿ ಟಿ ಒ ಅಂದರೆ ಇದಷ್ಟೇ ಕೇಳಿದ್ದ ಅಂದರೆ ಇಲ್ಲಿರುವಂಥ ಕೋನ ಅದಷ್ಟೇ ಕೇಳಿದ ಅಂದರೆ ಏನು ಮಾಡ್ಬೇಕು ಅವಾಗ? ಏನಿಲ್ಲ, ಸಿಂಪಲ್. ಈಗ 110 ಇರುತ್ತಾ, ಈ ಕಡೆದ್ದು ಟೋಟಲ್ ಆಗಿ 70 ಬಂದಿದೆ ಅಂದರೆ ಇವೆರಡನ್ನ ಸೇರಿಸಿದ್ರೆ 70 ಆಗಬೇಕು. ಕ್ಲಿಯರಾ? ಇವೆರಡನ್ನ ಸೇರಿಸಿದ್ರೆ 70 ಆಗಬೇಕು. ಹಾಗಿದ್ರೆ ಒಂದು ಎಷ್ಟೆಷ್ಟಿರುತ್ತೆ ಅಂದರೆ 35 ಡಿಗ್ರಿ. ಒಂದೆಷ್ಟಿರುತ್ತೆ? 35 ಡಿಗ್ರಿ. ಅರ್ಥ ಆಯ್ತಾ? ಸೊ ಇವಾಗ ಇದೇ ಪ್ರಶ್ನೆಯಿಂದ ಇನ್ನೊಂದು ಪ್ರಶ್ನೆಯನ್ನು ನಾವು ನೋಡ್ಬೋದು. ಇದೇ ಪ್ರಶ್ನೆಯಿಂದ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಸೊ ಈ ರೀತಿಯಾದಂಥ ಒಂದು ಗೆರೆಯನ್ನು ಹಾಕಿ ಈ ಕೋನ ಎಷ್ಟಿರುತ್ತೆ ಅಂತ ಕೇಳಿದ್ರೆ, ಸೊ 110ರಲ್ಲೇ ಅರ್ಧ ಭಾಗ ಮಾಡಿ 55. ಕ್ಲಿಯರಾ? ಅರ್ಥ ಆಯ್ತಾ? ಸರಿ, ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣಂತೆ. ಸೊ ಕೊಟ್ಟಿರುವ ಚಿತ್ರದಲ್ಲಿ ಟಿ ಎ ಮತ್ತು ಟಿ ಬಿಗಳು ಓ ವೃತ್ತ ಕೇಂದ್ರವಾಗಿರುವ ವೃತ್ತಕ್ಕೆ ಬಾಹ್ಯ ಬಿಂದು ಟಿ ನಿಂದ ಎಳೆದಿರುವ ಸ್ಪರ್ಶಕಗಳು. ಸಿಂಪಲ್. ಈ ಟಿ ಎ ಮತ್ತು ಟಿ ಬಿಗಳೇನಿದ್ದಾವೆ ಅವು ಈ ಒಂದು ಟಿ ಅನ್ನುವಂಥ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಿರುವಂಥ ಎರಡು ಸ್ಪರ್ಶಕಗಳಾಗಿದ್ದಾವೆ. ಕ್ಲಿಯರಾ? ಓಕೆ. ಈ ಪಿ ಕ್ಯೂ ಬಿಂದುವಿನಲ್ಲಿ ಅಂದರೆ ಎಸ್ ಬಿಂದುವಿನ ಮೂಲಕ, ಅಂದರೆ ವೃತ್ತದ ಎಸ್ ಬಿಂದುವಿನ ಮೂಲಕ ಹಾದು ಹೋಗಿರುವ ಇನ್ನೊಂದು ಸ್ಪರ್ಶಕ ಆಗಿದೆ. ಹಾಗಿದ್ರೆ ಪಿ ಟಿ ಕ್ಯೂನ ಸುತ್ತಳತೆ ನೋಡಿ, ತ್ರಿಭುಜ ಪಿ ಟಿ ಕ್ಯೂ. ಯಾವ ತ್ರಿಭುಜ? ಪಿ ಟಿ ಕ್ಯೂ ಇಲ್ಲಿದೆ ಅಲ್ಲ, ಈ ತ್ರಿಭುಜ ಪಿ ಟಿ ಕ್ಯೂನ ಸುತ್ತಳತೆ ಅಂತ ಹೇಳ್ತಾ ಇದ್ದಾನೆ. ಸುತ್ತಳತೆ 20 ಸೆಂಟಿಮೀಟರ್. ಹಾಗಿದ್ರೆ ಎ ಟಿಯ ಉದ್ದ ಎಷ್ಟು? ಯಾವ್ದು ಹೇಳ್ರಿ? ಎ ಟಿ ಅಂದರೆ ಇಲ್ಲಿಂದ ಇದೆ ಅಲ್ಲ ದೊಡ್ಡ ಸ್ಪರ್ಶಕ, ಈ ಒಂದು ಸ್ಪರ್ಶಕದ ಉದ್ದ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸೊ ನಮಗೆ ಮೊದಲನೇದಾಗಿ ಪಿ ಟಿ ಗೊತ್ತಿರಬೇಕು, ಅದಾದಮೇಲೆ ಎ ಪಿ ಗೊತ್ತಿರಬೇಕು. ಅವೆರಡನ್ನ ಸೇರಿಸಿದ್ರೆ ಈಸಿಯಾಗಿ ಕಂಡುಹಿಡ್ಕೋಬೋದು. ಓಕೆನಾ? ಕ್ವಶನ್ ಹೇಳಬೇಕಿತ್ತು ಏನಂತಂದರೆ, ಈಗ ಒಂದು ವೃತ್ತ ಇದೆ ಅಂತ ಅಂದ್ಕೊಳ್ರಿ. ಒಂದು ವೃತ್ತ ಇದೆ ಅಂದರೆ ಇಲ್ಲಿ ಒಂದು ಬಾಹ್ಯ ಬಿಂದು ಇರುತ್ತೆ, ಇಲ್ಲಿ ಎಳೆದಿರ್ತೀವಲ್ಲ ಸ್ಪರ್ಶಕ, ಈ ಎರಡು ಸ್ಪರ್ಶಕಗಳ ಉದ್ದ ಕೂಡ ಸಮನಾಗಿರುತ್ತೆ. ಓಕೆನಾ? ಅದು ಪ್ರಾಪರ್ಟಿ 2ನೇ ಲಕ್ಷಣದಲ್ಲಿ ಹೇಳಬೇಕಿತ್ತು. ಸೊ ಇವಾಗ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಏನು ಒಂದು ಬಾಹ್ಯ ಬಿಂದು ಇರುತ್ತೆ, ಈ ಬಾಹ್ಯ ಬಿಂದುವಿನಿಂದ ಎಳೆದಂಥ ಎರಡೂ ಸ್ಪರ್ಶಕಗಳ ಉದ್ದ ಕೂಡ ಸಮ ಆಗಿರುತ್ತೆ. ಓಕೆನಾ? ಸೊ ಇವಾಗ ಕ್ವಶನ್ ಅನ್ನು ಬಿಡಿಸೋಣ. ಈಸಿಯಾಗಿ ನೋಡ್ರಿ, ದತ್ತಾಂಶ ಕೊಟ್ಟಿರೋದಂದ್ರೆ ಒಂದೇ ಒಂದು ಈಸಿಯಾಗಿ ಕೊಟ್ಟಿದ್ದಾರೆ. ಏನಂದರೆ ಪಿ ಟಿ ಕ್ಯೂನ ಸುತ್ತಳತೆ 20 ಸೆಂಟಿಮೀಟರ್ ಆಗಿದೆ ಅಂತ. ಪಿ ಟಿ ಕ್ಯೂನ ಸುತ್ತಳತೆ 20 ಸೆಂಟಿಮೀಟರ್ ಆಗಿದೆ ಅಂತ. ಓಕೆನಾ? ಸೊ ಇವಾಗ ನೀವು ಕರೆಕ್ಟಾಗಿ ನೋಡ್ರಿ, ಈ ಚಿತ್ರವನ್ನು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಇದನ್ನು ತಿಳ್ಕೊಬೋದು. ಏನಂದರೆ ನೋಡ್ರಿ, ನಾನು ಹೇಳಿದೆ ಒಂದು ಬಿಂದುವಿನಿಂದ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆದ್ರೆ ಅವೆರಡೂ ಸಮ ಆಗಿರುತ್ತೆ ಅಂತ ಹೇಳಿದೆ. ಸೊ ಹಾಗಿದ್ರೆ ಈ ಟಿ ಎ ಅನ್ನೋದು ಟಿ ಬಿಗೆ ಸಮ ಆಗುತ್ತೆ, ಹೌದಲ್ವಾ? ಟಿ ಎ ಅನ್ನೋದು ಟಿ ಬಿಗೆ ಸಮ ಆಗುತ್ತೆ. ಯಾಕೆ? ಅವೆರಡೂ ಸ್ಪರ್ಶಕಗಳು. ಕ್ಲಿಯರಾ? ಹಾಗೆ ಅದೇ ರೀತಿ ಇಲ್ಲೊಂದು ಪಾಯಿಂಟ್ ಇದೆ ಪಿ ಅನ್ನೋದು. ಈ ಪಾಯಿಂಟ್ ಪಿ ಇಂದ ಎರಡು ಸ್ಪರ್ಶಕಗಳನ್ನು ಎಳೆದಿದ್ದಾರೆ, ಒಂದು ಪಿ ಎಸ್, ಇನ್ನೊಂದು ಪಿ ಎ. ಕರೆಕ್ಟಾ? ಹಾಗಿದ್ರೆ ಅವೆರಡೂ ಕೂಡ ಏನಾಗಿರುತ್ತೆ? ಸಮ ಆಗಿರುತ್ತೆ. ಹಾಗಿದ್ರೆ ಪಿ ಎ ಅನ್ನೋದು ಪಿ ಎಸ್ಗೆ ಸಮ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಕ್ಯೂ ಅಂತ ಇದೆ ಒಂದು ಪಾಯಿಂಟು, ಈ ಪಾಯಿಂಟಿಂದ ಇಲ್ಲೊಂದು ಸ್ಪರ್ಶಕ ಎಳಿತೀವಿ. ಹಾಗಿದ್ರೆ ಈ ಕ್ಯೂ ಬಿ ಅನ್ನೋದು ಕ್ಯೂ ಎಸ್ಗೆ ಸಮ. ಯಾಕೆ? ಅವೆರಡು ಸ್ಪರ್ಶಕಗಳು. ಕ್ಲಿಯರ್ ಅಲ್ವಾ? ಹಾಗಿದ್ರೆ ಇದೇ ರೀತಿ ನಾವು ತ್ರಿಭುಜದ ಸುತ್ತಳತೆಯನ್ನು ಬರೆಯೋಣ. ಪಿ ಟಿ ಕ್ಯೂನ ಸುತ್ತಳತೆ ನೋಡ್ರಿ, ಕ್ವಶನ್ನಲ್ಲೇ ಇದೆ. ಸುತ್ತಳತೆ ಅಂದರೆ ಸುತ್ತ 3 ಬಾಹುಗಳನ್ನು ಸೇರಿಸ್ಬೇಕು. ಯಾವ್ಯಾವುದು? ಟಿ ಪಿ ಪ್ಲಸ್ ಪಿ ಕ್ಯೂ ಪ್ಲಸ್ ಕ್ಯೂ ಟಿ ಎಷ್ಟು ಸೆಂಟಿಮೀಟರ್ಗೆ ಸಮ ಆಗಿದೆ? 20 ಸೆಂಟಿಮೀಟರ್ಗೆ ಸಮ ಆಗಿದೆ. ಕ್ಲಿಯರಾ? ಅರ್ಥ ಆಯ್ತಾ ಇದು? ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ, ಈ ಪಿ ಕ್ಯೂ ಅನ್ನೋದನ್ನು ನಾನು ಯಾವ ರೀತಿ ಬರ್ಕೊತೀನಿ ಅಂದರೆ, ಟಿ ಪಿಯನ್ನು ಹಾಗೆ ಇಡೋಣ. ಈ ಪಿ ಕ್ಯೂ ಅನ್ನೋದನ್ನು ನಾನು ಯಾವ ರೀತಿ ಬರಿತೀನಿ ನೋಡ್ರಿ. ಇಲ್ಲಿ ಟೋಟಲ್ ಪಿ ಕ್ಯೂ ಅಂತ ಇದೆಯಲ್ಲ, ಇದನ್ನು ನಾನು ಏನು ಬರಿತೀನಿ ಅಂದರೆ, ಇಲ್ಲಿ ಎಸ್ ಅನ್ನೋದಿತ್ತು, ಪಿ ಎಸ್ ಪ್ಲಸ್ ಎಸ್ ಕ್ಯೂ ಅಂತ ಬರಿತೀನಿ. ಪಿ ಎಸ್ ಪ್ಲಸ್ ಎಸ್ ಕ್ಯೂ ಅಂತ ಬರಿತೀನಿ. ಅಂದರೆ ಇವೆರಡನ್ನ ಸೇರಿಸಿದ್ರೆ ನಮಗೆ ಪಿ ಕ್ಯೂ ಬರುತ್ತೆ. ಕ್ವಶನಲ್ಲಿ ನೋಡಿದ್ರಿ, ಕರೆಕ್ಟಾ? ಪ್ಲಸ್
ಕ್ಯೂ ಟಿ ಅನ್ನೋದನ್ನು ಹಾಗೆ ಇಡೋಣ. ಕ್ಯೂ ಟಿ ಅನ್ನೋದನ್ನು ಹಾಗೆ ಇಡೋಣ. ಇದರ ಸುತ್ತಳತೆ 20 ಸೆಂಟಿಮೀಟರ್ಗೆ ಸಮ. ಹೌದಲ್ವಾ? ಕ್ಲಿಯರಾ ನಾನು ಹೇಳಿದ್ದು? ಸೊ ಹಾಗಿದ್ರೆ ಈ ಪಿ ಎಸ್ ಅನ್ನೋದು ಯಾವುದಕ್ಕೆ ಸಮ ಹೇಳ್ರಿ? ಇಲ್ಲಿ ಮಾಡಿದ್ದೀವಿ. ಟಿ ಪಿ ಹಾಗೆ ಇಡೋಣ. ಈ ಪಿ ಎಸ್ ಅನ್ನೋದು ಯಾವುದಕ್ಕೆ ಸಮ? ಪಿ ಎಗೆ ಸಮ. ಕರೆಕ್ಟಾ? ಪ್ಲಸ್ ಎಸ್ ಕ್ಯೂ ಅನ್ನೋದು ಯಾವುದಕ್ಕೆ ಸಮ? ಕ್ಯೂಬಿಗೆ ಸಮ. ಎಸ್ ಕ್ಯೂ ಅನ್ನೋದು ಕ್ಯೂಬಿಗೆ ಸಮ. ಪ್ಲಸ್ ಕ್ಯೂ ಟಿ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್. ನೋಡ್ರಿ, ಕನ್ಫ್ಯೂಷನ್ ಬೇಡ. ಪಿ ಕ್ಯೂ ಅನ್ನೋದನ್ನು ಪಿ ಎಸ್ ಪ್ಲಸ್ ಎಸ್ ಕ್ಯೂ ಅಂತ ಬರ್ಕೊಂಡಿದ್ದೀನಿ. ಈ ಪಿ ಎಸ್ ಅನ್ನೋದನ್ನು ಪಿ ಎ ಅಂತ ಬರ್ಕೊಂಡಿದ್ದೀನಿ. ಯಾಕಂದರೆ ಅವೆರಡು ಸ್ಪರ್ಶಕಗಳು ಸಮ ಆಗಿರುತ್ತೆ. ಎಸ್ ಕ್ಯೂ ಅನ್ನೋದು ಕ್ಯೂಬಿಗೆ ಸಮ. ಇಲ್ಲಿ ಗೊತ್ತಾಗಿದೆ. ಕ್ಲಿಯರ್ ಆಯ್ತಾ ಇದು? ಸೊ ಇವಾಗ ಡೈಗ್ರಾಮನ್ನು ನೋಡ್ರಿ. ಈ ಟಿ ಪಿ ಪ್ಲಸ್ ಪಿ ಎ ಅಂತ ಇದೆಯಲ್ಲ, ಡೈಗ್ರಾಮನ್ನು ನೋಡ್ರಿ. ಟಿ ಪಿ ಇದು ಟಿ, ಇಲ್ಲಿಂದ ಪಿ ಇದೆ ಪ್ಲಸ್ ಎ ಇದೆ. ಕರೆಕ್ಟಾ? ಟಿ ಪಿ ಪ್ಲಸ್ ಪಿ ಎ ಅಂದರೆ ಏನು ಹೇಳ್ರಿ? ಟೋಟಲ್ ಟಿ ಎ ಇದ್ದಾಗೆ. ಪ್ಲಸ್ ಅದೇ ರೀತಿ ಕ್ಯೂ ಬಿ ಪ್ಲಸ್ ಕ್ಯೂ ಟಿ ಅಂತ ಇದೆ. ನೋಡ್ರಿ, ಕ್ಯೂ ಬಿ ಅಂದರೆ ಇದು ಬಿ, ಇದು ಕ್ಯೂ, ಬಿ ಕ್ಯೂ ಪ್ಲಸ್ ಕ್ಯೂ ಟಿ ಅಂದರೆ ಏನು ಹೇಳ್ರಿ? ಟೋಟಲ್ ಟಿ ಬಿ ಅಂದಂಗೆ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್. ಕರೆಕ್ಟಾ? ಸೊ ಇವಾಗ ಎರಡೂ ಸ್ಪರ್ಶಕಗಳು ಸಮ. ಯಾಕೆ? ಈ ಟಿ ಬಿ ಮತ್ತು ಟಿ ಪಿ ಯು ಎರಡೂ ಸ್ಪರ್ಶಕ ತಾನೆ. ಸೊ ಎರಡೂ ಸ್ಪರ್ಶಕಗಳೇನಾಗಿರ್ತವೆ? ಸಮ ಆಗಿರ್ತವೆ. ಹಾಗಿದ್ರೆ ಎರಡರಲ್ಲಿ ನಾನು ಎರಡು ಸ್ಪರ್ಶಕಗಳನ್ನ ತೊಗೊತೀನಿ. ಟಿ ಎ ಪ್ಲಸ್ ಟಿ ಬಿ ಅನ್ನೋದು ಕೂಡ ಟಿ ಎ ಅಂತ ತೊಗೊತೀನಿ. 20 ಸೆಂಟಿಮೀಟರ್. ಕ್ವಶನ್ ಏನು ಕೇಳಿದ? ನಾನು ಎ ಟಿ ಉದ್ದ ಕೇಳಿದ್ದೇನೆ. ಅಂದರೆ ಟಿ ಎ ಎರಡು ಒಂದೇ. ಸೊ ಟಿ ಎ ಪ್ಲಸ್ ಟಿ ಎ ಅಂದರೆ 2 ಟಿ ಎ ಆಯಿತು, 20 ಸೆಂಟಿಮೀಟರ್. ಕರೆಕ್ಟಾ? ಸೊ ಹಾಗಿದ್ರೆ ಟಿ ಎ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್ ಅಪಾನ್ 2. ಹಾಗಿದ್ರೆ ಟಿ ಎ ಇಸ್ ಈಕ್ವಲ್ ಟು 2 ಅನ್ಲೆ 2 ಹತ್ತಲೆ. ಹಾಗಿದ್ರೆ ಎಷ್ಟು ಸೆಂಟಿಮೀಟರ್ ಬಂತ ಹೇಳ್ರಿ? ಎ ಟಿ ಅಥವಾ ಟಿ ಎ ಅನ್ನುವಂಥ ಸ್ಪರ್ಶಕದ ಉದ್ದ 10 ಸೆಂಟಿಮೀಟರ್. ಆಪ್ಷನಲ್ಲಿ ಇದೆನಾ? ಎಸ್ ಇದೆ, 10 ಸೆಂಟಿಮೀಟರ್. ಕ್ಲಿಯರ್? ಅರ್ಥ ಆಯ್ತಾ? ಸೊ ಇಲ್ಲಿ ಸ್ಪರ್ಶಕಗಳ ಉದ್ದ ಸಮ ಅನ್ನುವ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಅಂದರೆ ಬಾಹ್ಯ ಬಿಂದುವಿನಿಂದ ಈ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮ ಆಗಿರುತ್ತೆ. ಗರಿಷ್ಠ 2 ಸ್ಪರ್ಶಕಗಳನ್ನು ಎಳಿಬೋದು. ಆ 2 ಸ್ಪರ್ಶಕಗಳ ಉದ್ದ ಕೂಡ ಏನಾಗಿರುತ್ತೆ? ಸಮ ಆಗಿರುತ್ತೆ. ಬಿ ಎ. ಸೊ ನೋಡ್ರಿ, ಈ ಎ ಪಿ ಮತ್ತು ಬಿ ಪಿಗಳು ಸಮ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದನ್ನು ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಮಾಡಿದ್ದೀನಿ. ಟಿ ಎ ಟಿ ಬಿಗೆ ಸಮ ಆಯಿತು, ಹಾಗೆ ಪಿ ಎ ಪಿ ಎಸ್ಗೆ ಸಮ ಆಯಿತು. ನೆಕ್ಸ್ಟು ಎಸ್ ಕ್ಯೂ ಬಿ ಕ್ಯೂಗೆ ಸಮ ಆಯಿತು. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಪ್ರಾಪರ್ಟಿ ಬಿಡಿಸಿದ್ದೀನಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓ ವೃತ್ತ ಕೇಂದ್ರವಿರುವ ಒಂದು ವೃತ್ತಕ್ಕೆ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದ ಪಿ ಎ ಮತ್ತು ಪಿ ಬಿಗಳ ನಡುವಿನ ಕೋನ 80 ಡಿಗ್ರಿ ಆದರೆ ಕೋನ ಪಿ ಒ ಎನ ಅಳತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೋಸ್ಕರ ಒಂದು ನಮಗೆ ಏನು ಬೇಕು? ವೃತ್ತ ಬೇಕು. ವೃತ್ತವನ್ನು ಡ್ರಾ ಮಾಡ್ಕೊಳ್ತೀನಿ. ಸೊ ಇವಾಗ ನೋಡ್ರಿ, ಒಂದು ವೃತ್ತಕ್ಕೆ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕ. ಹಾಗಿದ್ರೆ ಇಲ್ಲಿ ಮಧ್ಯದಲ್ಲಿರುವಂಥದ್ದು ಓ ಆಯಿತು. ಕ್ಲಿಯರಾ? ಹಾಗಿದ್ರೆ ಹೊರಗಿನ ಒಂದು ಬಿಂದು ಪಿ ಅಂತ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಸೊ ಈಗ ಸ್ಪರ್ಶಕಗಳನ್ನು ಎಳೆಬೇಕಂತೆ. ಇಲ್ಲೊಂದು ಪಾಯಿಂಟ್ ತೊಗೊತೀನಿ, ಎ ಬಿ. ಹಾಗಿದ್ರೆ ಪಿ ಎ ಮತ್ತು ಪಿ ಬಿ ಬಿಗಳು ಸ್ಪರ್ಶಕಗಳಾಗಿದ್ದಾವೆ. ಇವುಗಳ ನಡುವಿನ ಕೋನ 80. ಹಾಗಾದರೆ ಪಿ ಒ ಎನ ಅಳತೆ ಅಂದರೆ ಪಿ ಒ ಎ ಅಂದರೆ ಇಷ್ಟೇ ಭಾಗ. ಪಿ ಒ ಎನ ಅಳತೆ ಎಷ್ಟು? ನೋಡ್ರಿ, ಟೋಟಲ್ 80 ಇದೆನಾ? ಕ್ಲಿಯರಾ? ಟೋಟಲ್ 80 ಇದ್ರೆ ಈಗ ನಾನೇನಾದರೂ ಇದನ್ನು ಸೇರಿಸಿದ್ರೆ ಇಲ್ಲಿರುವಂಥ ಕೋನ ಎಷ್ಟಾಗ್ತಿತ್ತು ಹೇಳ್ರಿ? 180 ಡಿಗ್ರಿ ಆಯ್ತಿತ್ತು. ಅಂದರೆ ಈಗ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇದೊಂದು ಚತುರ್ಭುಜ ಆದಂಗೆ ಆಗ್ತಿತ್ತು. ಕ್ಲಿಯರಾ? ಚತುರ್ಭುಜದ ಒಳಕೋನಗಳ ಮೊತ್ತ 360ಕ್ಕೆ ಸಮ. ಇದು 90 ಡಿಗ್ರಿ. ಯಾಕೆ ಹೇಳ್ರಿ 90 ಡಿಗ್ರಿ? ಇದೊಂದು ಸ್ಪರ್ಶಕ, ಇದೊಂದು ತ್ರಿಜ್ಯ. ಮೊದಲನೇ ಲಕ್ಷಣ, ಇದೊಂದು ತ್ರಿಜ್ಯ, ಇದೊಂದು ಸ್ಪರ್ಶಕ. ಇವೆರಡರ ನಡುವಿನ ಕೋನ 90. ಇದು ಕೂಡ 90. ಇಲ್ಲೇ 180 ಹೋಯಿತು. ಹಾಗಿದ್ರೆ ಇನ್ನು ಉಳಿದಿರುವಂಥ ಈ ಕೋನ ಸೇರಿಸಿದ್ರೆ 180 ಆಗಲೇಬೇಕು. ಸೊ ಈಗ ಅವರು ಆಲ್ರೆಡಿ 80 ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಆಲ್ರೆಡಿ ಎಷ್ಟು ಉಳಿದಿರುತ್ತೆ? ಇನ್ನೇ 100 ಡಿಗ್ರಿ ಉಳಿದಿರುತ್ತೆ. ಆಲ್ರೆಡಿ 80 ಕೊಟ್ಟಿದ್ದಾರೆ ಅವರು. ಸೊ ಹಾಗಿದ್ರೆ ಟೋಟಲ್ ಎಷ್ಟಿರುತ್ತೆ? 100 ಡಿಗ್ರಿ ಇರುತ್ತೆ. ಕ್ವಶನ್ ಅದನ್ನು ಕೇಳ್ತಾ ಇಲ್ಲ ಅವನು.
ಕ್ವಶನ್ ಅದನ್ನು ಕೇಳ್ತಾ ಇಲ್ಲ. ಸೊ ಒಂದು ವೃತ್ತ ಇದೆ ಅಂದರೆ ಈ ಒಂದು ಪಿ ಓ ಇಲ್ಲಿ ಎ ಅಂತ ಇದೆ, ಇದರ ನಡುವಿನ ಕೋನ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸೊ ಈಗ ಆಲ್ರೆಡಿ 80 ಇತ್ತು, ಕ್ಲಿಯರಾ? ಇದು ಟೋಟಲ್ ಆಗಿ 100 ಬಂದಿರುತ್ತೆ, ಅದರಲ್ಲೇ ಹಾಫ್ ಅಂದರೆ 50. ಕ್ಲಿಯರ್? ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಸರಿ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಅನ್ನು ಮಾಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ 4 ಸೆಂಟಿಮೀಟರ್ ಆಗಿದ್ದಾಗ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾನೆ. ಅಂದರೆ ಇಂಡೈರೆಕ್ಟ್ ಆಗಿ ಈ ಪಿ ಓನ ಉದ್ದ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಕರೆಕ್ಟಾ? ಸೊ ನೀವಿಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಈ ಒಂದು ಏನು ಎ ಪಿ ಓ ಅಂತ ಇದೆ, ಇದರ ನಡುವಿನ ಕೋನ 90 ಡಿಗ್ರಿ. ಯಾಕೆಂದರೆ ಇದೊಂದು ಸ್ಪರ್ಶಕ, ಇದೊಂದು ತ್ರಿಜ್ಯ. ಸೊ ಹಾಗಿದ್ರೆ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ 90 ಡಿಗ್ರಿ. ಕರೆಕ್ಟಾ? ಹಾಗಿದ್ರೆ 90 ಡಿಗ್ರಿ ಅಂತ ಬಂದರೆ ನಮಗೆ ಫಾಸ್ಟಾಗಿ ನೆನಪಾಗಬೇಕು, ಅದು ಪೈಥಾಗೋರಸ್ನ ಪ್ರಮೇಯ. ಕ್ಲಿಯರಾ? ಸೊ ಅದನ್ನು ಅಪ್ಲೈ ಮಾಡಿಬಿಟ್ರೆ ಈಸಿಯಾಗಿ ಕಂಡುಹಿಡ್ಕೋಬೋದು. ಏನು ಹೇಳುತ್ತೆ ಪೈಥಾಗೋರಸ್ನ ಪ್ರಮೇಯ? ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗಿರುತ್ತೆ ಅಂತ. ಹೌದಲ್ವಾ? ಸೊ ಹಾಗಿದ್ರೆ ಇಲ್ಲಿ ವಿಕರ್ಣ ಯಾವ್ದು ಹೇಳ್ರಿ? ದೊಡ್ಡ ಬಾಹು ಎಒ ಆಗಿರುತ್ತೆ. ಅದರ ವರ್ಗ ಯಾವ ಎರಡು ಬಾಹುಗಳ ವರ್ಗಕ್ಕೆ ಸಮ ಆಗಿರುತ್ತೆ ಅಂದರೆ ಎ ಪಿನ ವರ್ಗ ಪ್ಲಸ್ ಈ ಪಿ ಒನ ವರ್ಗಕ್ಕೆ ಸಮ ಆಗಿರುತ್ತೆ. ಹಾಗಿದ್ರೆ ಎ ಒ ಅಂದರೆ ಕೊಟ್ಟಿದ್ದಾನೆ 5, 5ರ ವರ್ಗ. ಎ ಪಿ ಅಂದರೆ ಗೊತ್ತು 4 ಪ್ಲಸ್ ಪಿ ಒ ಗೊತ್ತಿಲ್ಲ, ಹಂಗೆ ಇಡೋಣ ಪಿ ಒ ಸ್ಕ್ವೇರ್ ಅಂತ, ಅಂದರೆ ಹೋಲ್ ಸ್ಕ್ವೇರ್. 5 ಸ್ಕ್ವೇರ್ ಅಂದರೆ 25 ಇಸ್ ಈಕ್ವಲ್ ಟು 16 ಪ್ಲಸ್ ಪಿ ಒ ಸ್ಕ್ವೇರ್. ಓಕೆ, ಈ 16ಅನ್ನು ಈ ಕಡೆ ಕಳಿಸೋಣ, ಸಂಖ್ಯೆಗಳನ್ನು ಒಂದು ಕಡೆ ಮಾಡ್ಕೊಳ್ರಿ. 25 ಮೈನಸ್ 16 ಇಸ್ ಈಕ್ವಲ್ ಟು ಪಿ ಒ ಸ್ಕ್ವೇರ್. ಹಾಗಿದ್ರೆ ಇವೆರಡರಲ್ಲಿ ಕಳೆದ್ರೆ 9 ಆನ್ಸರ್ ಬರುತ್ತೆ, ಪಿ ಒ ಸ್ಕ್ವೇರ್. ಹಾಗಿದ್ರೆ ಸ್ಕ್ವೇರ್ ಅಂದರೆ ವರ್ಗ ಇದ್ದಿದ್ದು ಈ ಕಡೆ ಬಂದರೆ ವರ್ಗಮೂಲ ಆಗುತ್ತೆ. ಪಿ ಒ √9ರ ವರ್ಗಮೂಲ ಗೊತ್ತು ನಮಗೆ 3 ಸೆಂಟಿಮೀಟರ್. ಹಾಗಿದ್ರೆ ಪಿ ಒ ಎಷ್ಟು ಬಂತ ಹೇಳ್ರಿ? 3 ಸೆಂಟಿಮೀಟರ್. ಪಿ ಒ ಅಂದ್ರೇ ತ್ರಿಜ್ಯ. ಕ್ಲಿಯರಾ? ಪಿ ಒ ಅಂದ್ರೆ ತ್ರಿಜ್ಯ 3 ಸೆಂಟಿಮೀಟರ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಇದು ಕ್ವಶನ್ ನಂಬರ್ 8 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಕ್ಕೆ, ಸೊ 8 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಅಂತ ಹೇಳ್ತಾ ಇದ್ದಾನೆ. ಸೊ ಒಂದು ವೃತ್ತವನ್ನು ಡ್ರಾ ಮಾಡಿಬಿಡೋಣ. ಒಂದು ವೃತ್ತವನ್ನು ಡ್ರಾ ಮಾಡಿದ್ದೀನಿ. 8 ಸೆಂಟಿಮೀಟರ್ ತ್ರಿಜ್ಯ ಅಂತ ಹೇಳಿದ್ದಾನೆ. ಓಕೆನಾ? 8 ಸೆಂಟಿಮೀಟರ್ ತ್ರಿಜ್ಯ, ಇದು 8 ಸೆಂಟಿಮೀಟರ್ ಇದೆ ಅಂತ. ಓಕೆ, ವೃತ್ತಕ್ಕೆ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯಬಿಂದು. ಹಾಗಿದ್ರೆ ಯಾವುದೋ ಒಂದು ಬಾಹ್ಯಬಿಂದು ಇದೆ, ಇದನ್ನು ನಾನು ಪಿ ಅಂತ ತಗೊಳ್ತೀನಿ. ಇದು ಸೆಂಟಿಮೀಟರ್ ದೂರದಲ್ಲಿದೆ ಅಂತ ಹೇಳ್ತಾ ಇದ್ದಾನೆ? 10 ಸೆಂಟಿಮೀಟರ್. ಸೆಂಟಿಮೀಟರ್ ಅಂತೆ 10 ಸೆಂಟಿಮೀಟರ್ ದೂರದಲ್ಲಿದೆ. ಓಕೆನಾ? ಹಾಗಿದ್ರೆ ಇದರಿಂದ ಒಂದು ಸ್ಪರ್ಶಕ ಎಳೆದಿದ್ದಾರೆ, ಈ ಸ್ಪರ್ಶಕ ಉದ್ದ ಎಷ್ಟು ಅಂತ ಕೇಳ್ತಾ ಇದ್ದೀನಿ. ಅಂದರೆ ಇಂಡೈರೆಕ್ಟ್ ಆಗಿ ನಾವು ಇಲ್ಲಿ ಒಂದು ಯಾವ್ದಾದ್ರು ತಗೊಳ್ಳೋಣ, ಎ ಅಂತ ತಗೊಳ್ಳೋಣ. ಪಿ ಎನ ಉದ್ದ ಎಷ್ಟು? ಪಿದಿಂದ ಎ ವರೆಗೂ ಉದ್ದ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸೇಮ್ ನೋಡ್ರಿ, ಇದೊಂದು ತ್ರಿಜ್ಯ, ಇದೊಂದು ಸ್ಪರ್ಶಕ. ಹಾಗಿದ್ರೆ ಇವೆರಡರ ನಡುವಿನ ಕೋನ 90 ಬಂದರೆ ಪೈಥಾಗೋರಸ್ ಪ್ರಮೇಯ ಬರುತ್ತೆ. ಪೈಥಾಗೋರಸ್ ಪ್ರಮೇಯದ ಪ್ರಕಾರ ದೊಡ್ಡ ಬಾಹು ಅಂದರೆ ಒ ಪಿ, ಅಂದರೆ ಪಿ ಒ ಸ್ಕ್ವೇರ್ ಆಯಿತು, ಇಸ್ ಈಕ್ವಲ್ ಟು, ಓಕೆನಾ? ನೆಕ್ಸ್ಟು ಒ ಎ ಸ್ಕ್ವೇರ್ ಪ್ಲಸ್ ಪಿ ಎ ಸ್ಕ್ವೇರ್. ಪಿ ಎ ಅಂದ್ರೇ ಸ್ಪರ್ಶಕ. ಪಿ ಒ ಎಷ್ಟು? 10 ಸೆಂಟಿಮೀಟರ್, ಅದರ ವರ್ಗ. ಒ ಎ ಅಂದರೆ ಎಷ್ಟು? 8 ಸೆಂಟಿಮೀಟರ್ ತ್ರಿಜ್ಯ, ಅದರ ವರ್ಗ ಪ್ಲಸ್ ಪಿ ಎ ಸ್ಕ್ವೇರ್. ಕ್ಲಿಯರಾ? 10ರ ವರ್ಗ 100 ಇಸ್ ಈಕ್ವಲ್ ಟು 8ರ ವರ್ಗ 64 ಪ್ಲಸ್ ಪಿ ಎ ಸ್ಕ್ವೇರ್. ಓಕೆನಾ? ಈ 64 ಸಂಖ್ಯೆ ಈ ಕಡೆ ತೊಗೊಂಡು ಬಂದರೆ ಮೈನಸ್ 64 ಆಗುತ್ತೆ. 100 ಮೈನಸ್ 64 ಇಸ್ ಈಕ್ವಲ್ ಟು ಪಿ ಎ ಸ್ಕ್ವೇರ್. 100ರಲ್ಲಿ 64 ಹೋದರೆ 36 ಉಳಿಯುತ್ತೆ, ಪಿ ಎ ಸ್ಕ್ವೇರ್. ಈ ವರ್ಗ ಇದ್ದಿದ್ದು ಈ ಕಡೆ ಬಂದರೆ ವರ್ಗಮೂಲ, ಸ್ಕ್ವೇರ್ ರೂಟ್ ಪಿ ಎ. ಹಾಗಿದ್ರೆ 36ರ ವರ್ಗಮೂಲ 6 ಸೆಂಟಿಮೀಟರ್. ಹಾಗಿದ್ರೆ ಪಿ ಎನ ಉದ್ದ 6 ಸೆಂಟಿಮೀಟರ್. ಈ ಪಿ ಎನ ಉದ್ದ 6 ಸೆಂಟಿಮೀಟರ್. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಇಲ್ಲಿ ಪೈಥಾಗೋರಸ್ ತ್ರಿವಳಿ ಗೊತ್ತಿರಬೇಕು ನಿಮಗೆ. ಪೈಥಾಗೋರಸ್ ತ್ರಿವಳಿ ಅಂತ ಇದ್ದಾವೆ.
ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತಲೂ ಕರೀತಾರೆ. ಪೈಥಾಗೋರಸ್ನ ತ್ರಿವಳಿಗಳು ಗೊತ್ತಿರಬೇಕು. ಇದನ್ನು ನೆನ್ಪಿಟ್ಕೊಂಡ್ರೆ ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಅಂದರೆ ಯಾವುದಾದ್ರೂ ಲಂಬಕೋನ ತ್ರಿಭುಜ ಇದ್ದರೆ 3 ಬಾಹುಗಳಲ್ಲಿ ಯಾವುದಾದ್ರೂ 2 ಬಾಹುಗಳನ್ನ ಕೊಟ್ಟಿರ್ತಾನೆ, ಇನ್ನೊಂದು ಬಾಹುವನ್ನು ಈಸಿಯಾಗಿ ಕಂಡುಹಿಡ್ಕೋಬೋದು. ಹಾಗಿದ್ರೆ ಒಂದಿಷ್ಟು ನಾನು ಉದಾಹರಣೆಗಳನ್ನು ಕೊಡ್ತೀನಿ. 3, 4, 5. ಇದರಲ್ಲಿ ದೊಡ್ಡ ಬಾಹು ವಿಕರ್ಣ ಆಗಿರುತ್ತೆ. ಇನ್ನು 5, 12, 13. ಸೊ ಈಗ ಮಾಡಿರುವಂಥ 6, 8, 10. ನೆಕ್ಸ್ಟ್ 7, 24, 25. ನೆಕ್ಸ್ಟ್ 8, 15, 17. ನೆಕ್ಸ್ಟ್ 12, 35, 37. ಇನ್ನೊಂದನ್ನು ನೆನ್ಪಿಡಿ, 20, 21, 29. ಸೊ ಈ ಕಳೆದ ವರ್ಷದ ಅನೇಕ TET ಪರೀಕ್ಷೆಗಳಲ್ಲಿ ಅಂದರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಪೈಥಾಗೋರಸ್ ತ್ರಿವಳಿಗಳ ಮೇಲೇ ಕ್ವಶನ್ ಬಂದಿದ್ದಾವೆ. ಸೊ ಇಷ್ಟನ್ನು ನೆನ್ಪಿಟ್ರೆ ನೀವು ಈಸಿಯಾಗಿ ಲಂಬಕೋನ ತ್ರಿಭುಜದ ಮೇಲೆ ಯಾವುದೇ ಕ್ವಶನ್ ಬಂದರೂ ಬಿಡಿಸ್ಬೋದು. ಓಕೆನಾ? ಸೊ ಇವತ್ತಿನ ತರಗತಿ ನಿಮಗೆ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ತರಗತಿಯಲ್ಲಿ ನಿಮ್ಗೇನಾದರೂ ಇಷ್ಟ ಅನಿಸಿದ್ರೆ ಕಮೆಂಟ್ ಮಾಡಿ. ಮುಂದಿನ ತರಗತಿಯಲ್ಲಿ ನಾನು ಇದರ ವಿಸ್ತೀರ್ಣಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವುದು ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತ ಪಾಠ ಇದೆ. ಅದರಲ್ಲೂ ಕೂಡ ಕ್ವಶನ್ಸ್ಗಳು ಬರ್ತವೆ. ಅಂದರೆ ಛಾಯೆಗೊಳಿಸಿದ ಭಾಗ ಕೇಳ್ತಾನೆ, ತ್ರಿಜ್ಯಾಂತರ ಖಂಡದ ಮೇಲೆ ಕ್ವಶನ್ಸ್ಗಳಿದ್ದಾವೆ, ವೃತ್ತಖಂಡದ ಮೇಲೆ ಕ್ವಶನ್ಸ್ಗಳಿದ್ದಾವೆ. ನಿಮ್ಗೇನಾದರೂ ಇಷ್ಟ ಅನಿಸಿದ್ರೆ ಈ ವಿಡಿಯೋ, ನಾವು ಮುಂದಿನ ತರಗತಿಯಲ್ಲಿ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳ ಪಾಠದ ಬಗ್ಗೆ ತಿಳಿಸ್ಕೊಡ್ತೀವಿ. ಸೊ ದಯವಿಟ್ಟು ನಿಮ್ಮ ಪ್ರತಿಕ್ರಿಯೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ನಮಗೆ ಸ್ಫೂರ್ತಿ ಬರುತ್ತೆ. ಅದರಲ್ಲಿಂದ ನಾವು ಕ್ವಶನ್ಸ್ಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ಗಣಿತದ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಚಾನಲ್ನಲ್ಲಿ ನೀಡ್ತಾ ಬರ್ತಾ ಇದ್ದೀವಿ. ಸೊ ಮುಂದೆ ಕೂಡ ಅದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡಲು ನಾವು ಸಿದ್ಧರಾಗಿದ್ದೇವೆ. ಸೊ ಎಲ್ಲ ಒಂದು TET ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ಅಭ್ಯರ್ಥಿಗಳಿಗೆ ನಮ್ಮ ಜ್ಞಾನನಿಧಿ ಯೂಟ್ಯೂಬ್ ಚಾನಲ್ ವಾಹಿನಿಯ ಮೂಲಕ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಆಲ್ ದ ಬೆಸ್ಟನ್ನು ಕೂಡ ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು. ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.